ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮ ಗಮನ ಯಾವ ಕಡೆಗೆ ಹರಿಸಬೇಕು, ನಾವು ಈ ಸಮಯದಲ್ಲಿ ಏನನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮ ಗ್ರೋತ್ಗೋಸ್ಕರ, ನಮ್ಮ ಡೆವಲಪ್ಮೆಂಟ್ಗೋಸ್ಕರ, ನಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ವೇರ್ ಶುಡ್ ವಿ ಫೋಕಸ್ ರೈಟ್ ನಾವು, ಯಾವ ದಿಕ್ಕಲ್ಲಿ ನಮ್ಮ ಗಮನ ಹರಿಸೋದು ಈ ಸಮಯದಲ್ಲಿ ತುಂಬ ಅಗತ್ಯ ಅಂತ ಹೇಳಿ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ ಸ್ನೇಕ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ಈಗಲ್. ಓಕೆ, ಸೊ ಗ್ರೂಪ್ ನಂಬರ್ 1 ಇದು ನಿಮ್ಮ ಆಪ್ಷನ್, ಗ್ರೂಪ್ ನಂಬರ್ 2 ಇದು ನಿಮ್ಮ ಆಪ್ಷನ್. ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮ್ಮ ಗಮನ ಯಾವ ದಿಕ್ಕಲ್ಲಿ ಹರಿಬೇಕು ಈ ಸಮಯದಲ್ಲಿ ನೋಡೋಣ. ಟೈಮ್ ಬೇಕಿದ್ದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸ್ನೇಕ್ ಇದು ನಿಮ್ಮ ಇವತ್ತಿನ ರೀಡಿಂಗ್. ಎಷ್ಟೊಂದು ಮೆಸೇಜ್ ಬರ್ತಾ ಇದೆ ನಿಮ್ಮ ಗ್ರೂಪ್ಗೆ. ಕನೆಕ್ಟ್ ಮಾಡಿದ ತಕ್ಷಣ ಮಲ್ಟಿಪಲ್ ಡೈರೆಕ್ಷನ್, ಮಲ್ಟಿಪಲ್ ಮೆಸೇಜಸ್. ಸೊ ಮೊದಲನೇದಾಗಿ ಗ್ರೂಪ್ ನಂಬರ್ 1 ನಾವು ಹೊಸದನ್ನು ಏನನ್ನಾದರೂ ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ, ಹೊಸ ಕರಿಯರ್ ಇರ್ಬೋದು, ಹೊಸ ಜಾಬ್ ಇರ್ಬೋದು, ಸೋಲ್ಮೇಟ್ ಇರ್ಬೋದು, ವಾಟ್ ಎವರ್ ಏರಿಯಾ ಯಾವುದೇ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ, ನಾವು ಹಳೇದನ್ನು ನಮ್ಮ ಜೀವನದಿಂದ ತೆಗೆಯೋ ತನಕ, ನಾವು ಹಳೇದನ್ನು ಎರೇಸ್ ಮಾಡೋ ತನಕ, ಅದನ್ನು ಬಿಡೋ ತನಕ, ಅಥವಾ ನಮ್ಮ ಕ್ಯಾರೆಕ್ಟರಲ್ಲಿ, ನಮ್ಮ ಇಂಟೆನ್ಷನಲ್ಲಿ, ನಮ್ಮ ಬಿಹೇವಿಯರಲ್ಲಿ ಈ ಹೊಸತನನ ನಾವು ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ, ಇಂಟಿಗ್ರೇಟ್ ಮಾಡಲಿಲ್ಲ ಅಂದರೆ ಈ ಹೊಸದು ನಮ್ಮ ಜೀವನಕ್ಕೆ ಬರೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಾವಿನ್ನು ಹಳೇದ್ರ ಬಗ್ಗೆ ತುಂಬ ತುಂಬ ಫೆಮಿಲಿಯರ್ ಆಗಿದ್ದೀವಿ. ನಮ್ಮ ಮೈಂಡ್ಸೆಟ್ ಇನ್ನೂ ಮುಂದೆ ಹೋಗಿಲ್ಲ, ನಾವು ಇರೋ ಕಡೆನೇ ಅದು ಸ್ಟಕ್ ಆಗಿರುತ್ತೆ. ಸೊ ಹೌ ಕ್ಯಾನ್ ವಿ ರಿಲೀಸ್ ನಮ್ಮ ಪಾಸ್ಟ್ನ, ನಮ್ಮ ಪಾಸ್ಟ್ ಬಿಹೇವಿಯರ್ನ, ನಮ್ಮ ಪಾಸ್ಟ್ ಹ್ಯಾಬಿಟ್ಸ್ನ ಅಥವಾ ಪಾಸ್ಟ್ ಕನೆಕ್ಷನಲ್ಲೇ ನಾವು ಇನ್ನೂ ಸ್ಟಕ್ ಆಗಿದ್ರೆ ಇಟ್ ಇಸ್ ಟೈಮ್ ಟು ರಿಲೀಸ್ ಅದನ್ನೆಲ್ಲ. ಯಾಕೆಂದರೆ ನೀವು ಕೇಳಿರುವಂಥ ಹೊಸದು ಹಳೇದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಜಾಗನ ನಾವು ಕ್ಲಿಯರ್ ಮಾಡಬೇಕಾಗತ್ತೆ ಈ ಹೊಸದನ್ನು ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡೋದಕ್ಕೆ. ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನಾವು ಹೊಸ ರಿಲೇಷನ್ಶಿಪ್ ಬೇಕು, ಹೊಸ ಸೋಲ್ಮೇಟ್ ಬೇಕು, ನಮ್ಮ ಹಳೆ ರಿಲೇಷನ್ಶಿಪ್ಪಿಂದ ನಾವು ಆಚೆ ಬರೋ ಪ್ರಯತ್ನ ಮಾಡಿದ್ದೀವಿ. ಈಗ ಐ ಆಮ್ ರೆಡಿ ಫಾರ್ ನ್ಯೂ ರಿಲೇಷನ್ಶಿಪ್ ಅಂತ ಕೇಳ್ತಾ ಇರ್ಬೋದು, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈಗ ನಾವು ಈ ಹೊಸ ಸೋಲ್ಮೇಟ್, ಹೊಸ ಜೀವನ, ಹೊಸ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಿದ್ರೆ, ನಾವು ಪದೇ ಪದೇ ಪಾಸ್ಟ್ಗೆ ಹೋಗಿ ಯಾಕೆ ಇದು ರೀತಿ ಆಯಿತು, ಯಾಕೆ ಈ ವ್ಯಕ್ತಿ ನನ್ನ ಜೊತೆ ಈ ರೀತಿ ಮಾಡಿದ್ರು, ನನ್ನ ಜೀವನ ಯಾಕೆ ಈ ರೀತಿ ಅಂದ್ಕೊಳ್ದೇ ಇರೋ ಥರ ಒಂದು ಟರ್ನ್ ತಗೊಂತು, ಯಾಕೆ ಅವ್ರು ನನ್ನನ್ನು ಪ್ರೀತಿಸ್ಲಿಲ್ಲ, ಯಾಕೆ ಅವ್ರು ನನ್ನನ್ನು ಬಿಟ್ಟು ಹೋದರು. ಸೊ ಇನ್ನು ನಾವು ಆ ಪಾಸ್ಟಲ್ಲೇ ಇದ್ದು ಅದ್ರ ಬಗ್ಗೆ ಮತ್ತೆ 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 ರಿಪೀಟ್ ಮಾಡಿ, ರಿವೈಂಡ್ ಮಾಡಿ, ಆ ಸ್ಟೋರಿನ ಮತ್ತೆ ರೀಪ್ಲೇ ಮಾಡ್ತಿರೋ ತನಕ ನೀವು ಹೊಸದಾಗಿ ಇನ್ವೈಟ್ ಮಾಡ್ತಿರೋ ಅಂಥ ಎನರ್ಜಿನೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಅಥವಾ ಹೊಸದನ್ನು ಬರೋದಕ್ಕೆ ನಿಮ್ಮ ಗೈಡ್ಸು ಬ್ಲಾಕ್ ಮಾಡ್ತಾರೆ, ಯಾಕೆಂದರೆ ನೀವು ತಿರ್ಗಾ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅಂತ ಹೇಳಿ. ಸೊ ಯಾವಾಗ ನೀವು ನಿಮ್ಮ ಪಾಸ್ಟ್ ಜೊತೆ ವೆನ್ ಯು ಮೇಕ್ ಪೀಸ್, ಓಕೆ ಈ ರೀತಿ ಆಯಿತು, ಬಟ್ ಇದರಿಂದ ನಾನು ಏನು ಕಲಿತೆ, ಏನನ್ನು ತಿಳ್ಕೊಂಡೆ, ಯಾವ ರೀತಿ ಬೆಳೀತಾ ಇದ್ದೀನಿ, ಸೊ ಐ ಆಮ್ ರೆಡಿ ಈ ಹೊಸದನ್ನು ನನ್ನ ಜೀವನಕ್ಕೆ ತರೋದಕ್ಕೆ ಅಂತ ಹೇಳಿ ಎಲ್ಲಿ ತನಕ ನೀವು ಪಾಸ್ಟ್ ಜೊತೆ ನೀವು ಲೈಕ್ ಹ್ಯಾಂಡ್ ಶೇಕ್ ಮಾಡಿ ಗುಡ್ ಬೈ ಹೇಳೋದಿಲ್ವೋ ಅಲ್ಲಿ ತನಕ ಹೊಸದನ್ನು ತರೋದು ಸ್ವಲ್ಪ ಕಷ್ಟ ಆಗುತ್ತೆ. ತಂದ್ರೂ ಅದು ಮತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಆ್ಯಂಡ್ ಆಲ್ಸೋ ಬರೀ ನೆನಪಷ್ಟೇ ಅಲ್ಲ, ವಸ್ತುಗಳಿರ್ಬೋದು, ಇನ್ನು ಹಳೆ ಐಟಮ್ಸ್ನ ಮನೆಯಲ್ಲಿ ಇಟ್ಕೊಂಡಿರ್ಬೋದು, ಹಳೆ ನೆನಪುಗಳನ್ನ ಮರುಕಳಿಸೋ ಅಂಥ ಒಂದು ಲೆಟರ್ಸ್ ಇರ್ಬೋದು, ವಾಟ್ ಎವರ್. ಇದನ್ನ ರಿಲೇಷನ್ಶಿಪ್ ಎಕ್ಸಾಂಪಲ್ನಲ್ಲೇ ಇನ್ನೂ ಮೂವ್ ಆಗ್ತಾ ಇರೋದು. ಸೊ ಯು ಕೆನಾಟ್ ರಿಯಲಿ ಅಟ್ರ್ಯಾಕ್ಟ್
ನಿಮಗೆ ಇಂಟ್ರೆಸ್ಟ್, ನಿಮಗೆ ಸ್ಯಾಟಿಸ್ಫೈ, ನಿಮಗೆ ಫುಲ್ಫಿಲ್ಮೆಂಟ್ ಕೊಡುವಂಥ ರಿಲೇಷನ್ಶಿಪ್ನ. ಅದೇ ಜಾಬ್ ವಿಚಾರ ತೊಗೊಂಡ್ರೆ ನೀವು ಹೊಸ ಕರಿಯರ್ಗೆ ನೀವು ಇಂಟೆನ್ಷನ್ ಸೆಟ್ ಮಾಡಿದರೆ, ನಾನಿರುವಂಥ ಕೆಲಸದಲ್ಲಿ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ನನಗೆ ಐ ನೌ ವಾಂಟ್ ಟು ಚೇಂಜ್ ಹೊಸ ಜಾಬ್ನ ಅಂತ ಅಂದಾಗ, ಸೊ ಯು ಹ್ಯಾವ್ ಟು ಮೆಂಟಲಿ ಪ್ರಿಪೇರ್ ಈ ಹಳೆ ಕೆಲಸನ ಬಿಡೋದಕ್ಕೆ, ಹೊಸ ಕೆಲಸಕ್ಕೆ ಮೂವ್ ಆಗೋದಕ್ಕೆ. ನೀವಿನ್ನೂ ನಿಮ್ಮ ಕಂಫರ್ಟ್ ಝೋನಲ್ಲಿದ್ದಾಗ ಆಪರ್ಚುನಿಟಿ ಬಂದಾಗ ನೀವು ನಾನಿಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ, ಈ ಹೊಸ ಕೆಲಸ ಯಾವ ರೀತಿ ಇರುತ್ತೋ ಅಂತ ಹೇಳಿ ಲೈಕ್ ಯು ಆರ್ ಸ್ಟಾಪಿಂಗ್ ಯುವರ್ ಸೆಲ್ಫ್ ಈ ಕಂಫರ್ಟಬಲ್ ಆಗಿರುವಂಥ ಸಿಚುವೇಷನಲ್ಲಿ. ಸೊ ಯು ಹ್ಯಾವ್ ಟು ಪ್ರಿಪೇರ್ ನಿಮ್ಮ ಮೈಂಡನ್ನ, ಈಗಿರುವಂಥ ಕೆಲಸ ಇಟ್ ಇಸ್ ಟೆಂಪ್ರರಿ ಅಂತ ಹೇಳಿ. ಈ ಕೆಲಸ ನಂದು ಟೆಂಪ್ರರಿ, ಯಾಕೆಂದರೆ ಸಮಥಿಂಗ್ ಬೆಟರ್ ಇಸ್ ಕಮ್ಮಿಂಗ್, ಸಮಥಿಂಗ್ ವಂಡರ್ಫುಲ್ ಇಸ್ ಕಮ್ಮಿಂಗ್ ಅಂತ ಹೇಳಿ. ಯಾವಾಗ ನೀವು ಇರುವಂಥದ್ದನ್ನು ಇಟ್ ಇಸ್ ಟೆಂಪ್ರರಿ, ನಾನಿಲ್ಲೇ ಸ್ಟಕ್ ಆಗಿಲ್ಲ, ನಾನಿಲ್ಲಿ ಟ್ರ್ಯಾಪ್ ಆಗಿಲ್ಲ, ಐ ಆಮ್ ಓಪನ್, ಈ ಹೊಸ ಕೆಲಸಕ್ಕೆ ಐ ಆಮ್ ರೆಡಿ ಬಿಕಾಸ್ ದಿಸ್ ಇಸ್ ಮೈ ಟೆಂಪ್ರರಿ ಜಾಬ್, ನನ್ನ ಪರ್ಮನೆಂಟ್ ಹ್ಯಾಪಿ ಪ್ಲೇಸ್, ನನ್ನ ಜೀವನಕ್ಕೆ ಇವಾಗ ಎಂಟರ್ ಆಗ್ತಾ ಇದೆ ಅಂತ ಹೇಳಿ ನೀವು ಯಾವಾಗ ಈ ಪಾಸ್ಟನ್ನ ಟೆಂಪ್ರರಿ ಮಾಡ್ತೀರಾ ಅಥವಾ ಆ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡ್ತೀರಾ, ಸಮಥಿಂಗ್ ವಂಡರ್ಫುಲ್, ಸಮಥಿಂಗ್ ಬ್ಯೂಟಿಫುಲ್ ಇದನ್ನು ನನಗೆ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಿ. ಸೊ ಈ ಹೊಸ ಐಡಿಯಾನ, ಈ ಹೊಸ ಇನ್ಫಾರ್ಮೇಷನನ್ನು, ಈ ಹೊಸ ಮ್ಯಾನಿಫೆಸ್ಟೇಷನನ್ನು ನಿಮ್ಮ ರಿಯಾಲಿಟಿನಲ್ಲಿ ಯಾವಾಗ ಹೊಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ, ಆಲ್ರೆಡಿ ಅದ್ರ ಜೊತೆ ಕಂಫರ್ಟಬಲ್ ಆಗೋದಕ್ಕೆ ಶುರು ಮಾಡ್ತೀರಾ, ನಿಮ್ಮ ಈ ಹೊಸ ಮ್ಯಾನಿಫೆಸ್ಟೇಷನನ್ನು ಆ್ಯಸ್ ಇಫ್ ದಟ್ ಈಸ್ ರಿಯಲ್, ಈಗ ಬರ್ತಾ ಇರೋ ಅಂಥದ್ದು ತುಂಬ ರಿಯಲಿಸ್ಟಿಕ್, ನೀವು ಇರೋ ಜಾಗ ಅಂಥ ರಿಯಲಿಸ್ಟಿಕ್ ಅಲ್ಲ, ಯಾಕೆಂದರೆ ನೀವು ಇದನ್ನು ಬಿಡ್ತಿದ್ದೀರಾ, ಇದರಿಂದ ಮುಂದೆ ಹೋಗ್ತಿದ್ದೀರಾ. ಸೊ ಹಳೇದು ಬಂದು ಅನ್ಫೆಮಿಲಿಯರ್ ಆಗಬೇಕು, ಹೊಸದು ಬಂದು ಫೆಮಿಲಿಯರ್ ಆಗಬೇಕು, ಅದು ನಿಮ್ಮ ಹೊಸ ಜಾಗ ಆಗಬೇಕು, ಅದು ನಿಮ್ಮ ಹೊಸ ರಿಯಾಲಿಟಿ ಆಗಬೇಕು. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಆಲ್ರೆಡಿ ಎಷ್ಟು ಪ್ರಿಪೇರ್ ಆಗಿರಬೇಕು ಅಂತ ಅಂದರೆ, ನೀವು ಲೈಕ್ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಇನ್ನು ನಾನು ಹಳೆ ಕೆಲಸದಲ್ಲೇ ಇದ್ದೀನ, ನನಗೆ ಆಲ್ರೆಡಿ ಬಂದಿದೆ ನನಗೆ ಆಪರ್ಚುನಿಟಿ ಅಂತ ಅಂದ್ಕೊಂಡಿದ್ದೆ ಅನ್ನೋ ಅಷ್ಟು ರಿಯಲಿಸ್ಟಿಕ್ ಆಗಿ ಈ ಹೊಸ ಇನ್ಫಾರ್ಮೇಷನನ್ನು ನೀವು ಇಂಟಿಗ್ರೇಟ್ ಮಾಡಿಕೊಂಡಾಗ, ಸೊ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ವೈಬ್ರೇಷನ್ ಬಂದು ಈ ಹೊಸ ತನಕ್ಕೆ, ಹೊಸ ಮ್ಯಾನಿಫೆಸ್ಟೇಷನ್ಗೆ, ನೀವೇನೇನೋ ಹೊಸದಾಗಿ ಕೇಳಿದ್ದೀರಾ ಅದಕ್ಕೆ ಅಲೈನ್ ಆಗುತ್ತೆ ಮತ್ತು ಬೇಗ ನಿಮ್ಮ ಜೀವನಕ್ಕೆ ಬರುತ್ತೆ. ಸೊ ನಿಮ್ಮ ಫೋಕಸ್ ಬಂದು ಈ ಸಮಯದಲ್ಲಿ ಈ ಹಳೇದನ್ನು ರಿಲೀಸ್ ಮಾಡುವಂಥದ್ದು, ಹಳೇದ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಗುಡ್ ಬೈ ಹೇಳುವಂಥದ್ದು, ಮತ್ತು ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಏನನ್ನು ಪ್ರೇ ಮಾಡ್ತಾ ಇದ್ದೀರಾ ಅಥವಾ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದ್ರ ಜೊತೆ ಫೆಮಿಲಿಯರೈಸ್ ಮಾಡೋದು, ಅದ್ರ ಬಗ್ಗೆ ನೀವು ಜಾಸ್ತಿ ಆಲೋಚನೆ ಮಾಡೋದು, ಅದ್ರ ಬಗ್ಗೆ ಬರೆಯೋದು, ಆ ರಿಯಾಲಿಟಿ ಬಂದಾಗ ಯಾವ ರೀತಿ ಇರುತ್ತೆ ಜೀವನ ಅನ್ನುವಂಥ ಹೊಸತನದಲ್ಲಿ, ಹೊಸ ಫೀಲಿಂಗಲ್ಲಿ ಇರುವಂಥದ್ದು. ನಿಮ್ಗೆ ಹಳೆ ಜಾಬು ಖುಷಿ ಕೊಡ್ತಾ ಇಲ್ಲ, ಯು ಆರ್ ಸೋ ಸ್ಯಾಡ್. ಸೊ ಇಮ್ಯಾಜಿನ್ ನಿಮಗೆ ಈ ಹೊಸ ಜಾಬ್ ಬಂದಾಗ ದ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಲೈಕ್ ಅಮೇಝಿಂಗ್ ಬಾಸ್ ಇರ್ಬೋದು, ಫಂಟಾಸ್ಟಿಕ್ ಸ್ಯಾಲ್ರಿ ಇರ್ಬೋದು, ಡಬಲ್ ಟ್ರಿಪಲ್ ಸ್ಯಾಲ್ರಿ ಇರ್ಬೋದು, ಯಾವ ರೀತಿ ನಿಮಗೆ ಕಂಫರ್ಟ್ ಕೊಡುತ್ತೆ ಈ ಹೊಸ ಜಾಬು, ಲೈಕ್ ನಿಮ್ಮ ಟ್ರಾವೆಲ್ ಟೈಮ್ ಕಡಿಮೆ ಆಗ್ಬೋದು. ಸೊ ಈ ಥರ ಈ ಹೊಸ ಎನರ್ಜಿಗೆ, ಹೊಸ ತನಕ್ಕೆ ನೀವು ಅಲೈನ್ ಆಗೋದು ವೆನ್ ಯು ಮೇಕ್ ಈ ಕರೆಂಟ್ ಸಿಚುವೇಶನನ್ನು ಟೆಂಪ್ರರಿ ಆ್ಯಂಡ್ ಬರ್ತಾ ಇರೋಂಥ ಸಿಚುವೇಶನನ್ನು ಮೋರ್ ರಿಯಲಿಸ್ಟಿಕ್ ಆಗಿ ಫೆಮಿಲಿಯರೈಸ್ ಮಾಡ್ಕೊಳ್ಳೋದು ನಿಮ್ಮ ಮೈಂಡಲ್ಲಿ ಈ ಸಮಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ನಿಮ್ಮ ಗಮನ ಆ ಕಡೆ ಇರಬೇಕು ಈ ಸಮಯದಲ್ಲಿ ಅಂತ ಹೇಳ್ತಾ ಇರೋದು. ಸೊ ರಿಲೀಸ್ ಎನಿಥಿಂಗ್ ಫ್ರಮ್ ದ ಪಾಸ್ಟ್. ನೀವು ಹೊಸದನ್ನು ಏನನ್ನು ಕೇಳಿದ್ದೀರಾ ಅದು ಬರಬೇಕಂದ್ರೆ ಈ ಹಳೇದನ್ನು ರಿಲೀಸ್ ಮಾಡಬೇಕು. ಮತ್ತು ನಿಮ್ಮ ಮೈಂಡಲ್ಲಿ ಇದು ಪರ್ಮನೆಂಟ್, ನಾನು ಸ್ಟಕ್ ಆಗಿ ಹೋಗಿದ್ದೀನಿ ಅನ್ನುವಂಥ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡಬೇಕು. ದಿಸ್ ಇಸ್ ಟೆಂಪ್ರರಿ, ದಿಸ್ ವಿಲ್ ಚೇಂಜ್, ಇದು ಬದಲಾಗತ್ತೆ. ಯಾಕೆಂದರೆ ಐ ನೋ ಈ ಹೊಸ ವಿಚಾರ ನಾನು ಏನನ್ನು ಕೇಳ್ತಾ ಇದ್ದೀನಿ, ಆಲೋಚಿಸ್ತಾ ಇದ್ದೀನಿ, ಇಟ್ ಈಸ್ ಜಸ್ಟ್ ಕ್ಲೋಸ್ ಬೈ, ಲೈಕ್ ನಿಯರ್ ಬೈ, ಐ ಕ್ಯಾನ್ ಫೀಲ್ ಇಟ್ ಅನ್ನುವಂಥ ಒಂದು ಫೆಮಿಲಿಯರ್ ಸಿಚುವೇಶನಿಗೆ ಹೋದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ಸೊ ಅದು ನಿಮ್ಮ ಇಂಪಾರ್ಟೆಂಟಾಗಿ ನೀವು ಈ ಸಮಯದಲ್ಲಿ ಫೋಕಸ್ ಮಾಡಬೇಕಾಗಿರೋದು. ರಿಲೀಸ್ ದ ಓಲ್ಡ್, ಮೇಕ್ ಸ್ಪೇಸ್ ಫಾರ್ ನ್ಯೂ. ಈಗ ವಾರ್ಡ್ರೋಬಲ್ಲಿ ನೀವು ಆಲ್ರೆಡಿ ವಾರ್ಡ್ರೋಬಿಂದ ಬಿದ್ದೋಗೋ ಅಷ್ಟು ಬಟ್ಟೆಗಳು ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ, ನೀವು ಹೊಸ ಬಟ್ಟೆ ತೊಗೊಳಕ್ಕೆ ಹೋಗೋದಕ್ಕೆ ಯು ವಿಲ್ ಹ್ಯಾವ್ ನೋ ಇಂಟ್ರೆಸ್ಟ್. ಮತ್ತು ನೀವು ಯೂನಿವರ್ಸ್ಗೂ ಕೇಳಿದಾಗ ಲೈಕ್ ಎಲ್ಲಿದೆ ಜಾಗ ತೋರಿಸು ಅನ್ನೋ ಥರ, ಲೈಕ್ ದೇರ್ ಇಸ್ ನೋ ಸ್ಪೇಸ್. ಆಲ್ರೆಡಿ ಇರಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಇರೋದ್ರಿಂದ ಹಳೇದನ್ನು ಇಟ್ಕೊಂಡಿದ್ದೀರಾ, 10 ವರ್ಷದ ಹಿಂದೆದನ್ನು ಇಟ್ಕೊಂಡಿದ್ದೀರಾ. ಸೊ ಎಲ್ಲಿದೆ ಸ್ಪೇಸು ಹೊಸದನ್ನು ತರೋದಕ್ಕೆ? ಸೊ ಯಾವಾಗ ನೀವು ಹಳೇದನ್ನೆಲ್ಲ
ಚಾರಿಟಿ ಕೊಡ್ತೀರಾ ಅಥವಾ ಬಿಸಾಕ್ತೀರಾ, ಯಾವ್ದು ಹೋಗಿದೆ ಬೇರೆಯವ್ರಿಗೆ ಕೊಡ್ತೀರಾ, ಮತ್ತು ವಾರ್ಡ್ರೋಬಲ್ಲಿ ಒಂದು ಕಂಪ್ಲೀಟ್ ರ್ಯಾಕ್ನ ಕ್ಲಿಯರ್ ಮಾಡ್ತೀರಾ. ಇವಾಗ ಯೂನಿವರ್ಸಿಗೆ ದೇರ್ ಇಸ್ ಅ ಸ್ಪೇಸ್. ಓಕೆ, ಐ ಸಿ ಅ ಸ್ಪೇಸ್ ನೀವು ಕೇಳ್ತಾ ಇರುವಂಥದ್ದನ್ನು ತರೋದಕ್ಕೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಮೇಕ್ ಸ್ಪೇಸ್, ಕ್ಲಿಯರ್ ಔಟ್ ದ ಪಾಸ್ಟ್. ಹಳೇದನ್ನೆಲ್ಲ ಕ್ಲಿಯರ್ ಮಾಡಿ ನೀವು ವೆನ್ ಯು ಮೇಕ್ ಸ್ಪೇಸ್, ಆವಾಗ ಯೂನಿವರ್ಸಿಗೆ ಹೇಳಿದಾಗ ಸಿ ಐ ಆಮ್ ರೆಡಿ, ಲೈಕ್ ದೇರ್ ಈಸ್ ನಥಿಂಗ್ ನನ್ನನ್ನು ತಡಿತಾ ಇರೋದು ಈ ಹೊಸ ರಿಯಾಲಿಟಿನ ನಾನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ರೈಡ್ ದ ವೇವ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಲೈಕ್ ಪಾಸ್ಟಿಂದ ಫ್ಯೂಚರ್ಗೆ ನೀವು ಜಂಪ್ ಆಗ್ತಾ ಇರೋದು, ಟೈಮ್ ಲೈನನ್ನು ಜಂಪ್ ಆಗ್ತಾ ಇರೋದು, ರಿಯಾಲಿಟಿನ ಜಂಪ್ ಆಗ್ತಾ ಇರೋದು. ನಾವಿನ್ನು ಹಳೆ ರಿಯಾಲಿಟಿನಲ್ಲೇ ಇದ್ದಾಗ ರಿಲೇಷನ್ಶಿಪ್ ಬ್ರೇಕಪ್ ಆಯಿತು, ನನ್ನ ಕೆಲಸ ಕಷ್ಟ, ನನ್ನ ಬಾಸ್ ಸರಿ ಇಲ್ಲ, ನಂಗೆ ಸ್ಯಾಲ್ರಿ ಸರಿಯಾಗಿ ಬರ್ತಾಯಿಲ್ಲ. ಸೊ ಯು ಆರ್ ವೆರಿ ಮಚ್ ಇನ್ ದ ಪಾಸ್ಟ್ ಆರ್ ಇನ್ ದ ಕರೆಂಟ್ ಸಿಚುವೇಶನ್ ಸ್ಟಕ್ ಆಗಿರೋದು. ಸೊ ಅಲ್ಲಿಂದ ನೀವು ಶಿಫ್ಟ್ ಆಗಬೇಕು, ಜಂಪ್ ಆಗಬೇಕಂತ ಅಂದರೆ ಈ ಫೆಮಿಲಿಯರ್ ಆಗಿರುವಂಥ ಸೇಮ್ ಫೀಲಿಂಗನ್ನು ಮತ್ತೆ 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 ನೀವು ರೀರೈಟ್ ಅಥವಾ ರಿಯಲೈಸ್ ಮಾಡ್ಕೊಳ್ತಾನೆ ಇದ್ದರೆ ಪದೇ ಪದೇ ಈ ಹೊಸ ರಿಯಾಲಿಟಿ ಬರೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಹೊಸ ಮ್ಯಾನಿಫೆಸ್ಟೇಷನ್ ಬರೋದಕ್ಕೆ ಕಷ್ಟ ಆಗುತ್ತೆ. ಐ ನೋ ನಾವು ಪ್ರಾಬ್ಲಮ್ನಲ್ಲಿದ್ದಾಗ ಈ ಹ್ಯಾಪಿ ಥಾಟ್ಸ್ ಅಥವಾ ಹ್ಯಾಪಿ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದು ಕಷ್ಟ. ಬಟ್ ಕ್ಯಾನ್ ವಿ ಸೇ ದಿಸ್ ಇಸ್ ಟೆಂಪ್ರರಿ? ಈ ಸಿಚುವೇಶನ್, ಈ ಜಾಬ್ ನನಗೆ ಹಿಡಿಸದೇ ಇರುವಂಥದ್ದು, ಇಟ್ ಇಸ್ ಟೆಂಪ್ರರಿ, ಐ ಆಮ್ ನಾಟ್ ಸ್ಟಕ್. ಅದು ಬಂದು ಸ್ವಲ್ಪ ನಮಗೆ ರಿಲೀಫ್ನ ಕೊಡುತ್ತೆ. ಸೊ ದಟ್ ವಿ ಕ್ಯಾನ್ ಥಿಂಕ್ ಓಕೆ ಇದು ಟೆಂಪ್ರರಿ ಅಂತ ಅಂದರೆ ಸೊ ದೇರ್ ಮಸ್ಟ್ ಬಿ ಸಮಥಿಂಗ್ ಬೆಟರ್ ಇದಕ್ಕಿಂತ. ಸೊ ಶಿಫ್ಟ್ ಯುವರ್ ಮೈಂಡ್ ಸೆಟ್ ಸ್ವಲ್ಪ ಈ ಸಮಯದಲ್ಲಿ. ದಿಸ್ ಸಿಚುವೇಶನ್ ಇಸ್ ಟೆಂಪ್ರರಿ. ಇನ್ ಕೇಸ್ ಅದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇದ್ದರೆ, ಜಾಬ್ ಕರಿಯರಲ್ಲಿ ಇಫ್ ಯು ಫೀಲ್ ಲೈಕ್ ಸ್ಟಕ್, ದಿಸ್ ಜಾಬ್ ಆರ್ ದಿಸ್ ಕರಿಯರ್ ಇಸ್ ಟೆಂಪ್ರರಿ. ಯಾಕೆಂದರೆ ಐಮ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ಆರ್ ಐಮ್ ಗೆಟಿಂಗ್ ಅನದರ್ ಜಾಬ್. ನನಗೆ ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್, ಹೈ ರೇಸ್ ಸ್ಯಾಲ್ರಿ ಬರುವಂಥದ್ದು. ಸೊ ದಿಸ್ ಇಸ್ ಪ್ಯೂರ್ಲಿ ಶಿಫ್ಟಿಂಗ್ ಆ್ಯಂಡ್ ಜಂಪಿಂಗ್ ಟೈಮ್ ಲೈನ್ಸ್. ಈ ಕರೆಂಟ್ ಟೈಮ್ ಲೈನಿಂದ ಹೊಸ ಟೈಮ್ ಲೈನಿಗೆ, ಅಂದರೆ ಈಗಿರೋ ರಿಯಾಲಿಟಿಯಿಂದ ಹೊಸ ರಿಯಾಲಿಟಿಗೆ, ಈಗ ಡಿಸ್ಸ್ಯಾಟಿಸ್ಫ್ಯಾಕ್ಷನಿಂದ ಸ್ಯಾಟಿಸ್ಫ್ಯಾಕ್ಷನ್ಗೆ ಜಂಪ್ ಆಗಬೇಕು ಅಂತ ಅಂದರೆ ಫಸ್ಟು ನಮ್ಮ ಎನರ್ಜಿನ ನ್ಯೂಟ್ರಲೈಸ್ ಮಾಡಬೇಕು. ಅಂದರೆ ಕರೆಂಟ್ ಸಿಚುವೇಶನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರು ನಾವು ಹೊಸದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಕರೆಂಟ್ ಸಿಚುವೇಶನಲ್ಲಿ ನಾವು ಸ್ಟಕ್ ಆಗಿದ್ದೀವಿ ಅಂದ್ಕೊಂಡಿದ್ರು ಹೊಸದನ್ನು ನಾವು ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಏನು ಮಾಡಬೇಕಾಗಿರೋದು ಈ ಸಮಯದಲ್ಲಿ, ನಮ್ಮ ಎನರ್ಜಿನ ನ್ಯೂಟ್ರಲೈಸ್ ಮಾಡಬೇಕಾಗಿರೋದು. ಸೊ ನ್ಯೂಟ್ರಲೈಸ್ ಮಾಡೋದು ಹೇಗೆ ಅಂತಂದರೆ ಲೈಕ್ ದಿಸ್ ಇಸ್ ಟೆಂಪ್ರರಿ ಅಂತ ಅಂದ್ಕೊಂಡಾಗ, ಈ ಸಿಚುವೇಶನ್ ಹೀಗೆ ಇರೋದಿಲ್ಲ, ದಿಸ್ ಟು ಶೆಲ್ ಪಾಸ್ ಅಂತ ಅಂದ್ಕೊಂಡಾಗ ಸ್ವಲ್ಪ ನಮಗೆ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ವಿ ಕ್ಯಾನ್ ಡ್ರೀಮ್ ಈ ಹೊಸ ರಿಯಾಲಿಟಿನ ನಮ್ಮ ಲೈಫ್ಗೆ. ಆ್ಯಂಡ್ ಮೇಕಿಂಗ್ ರೂಮ್, ನಮ್ಮ ಪಾಸ್ಟನ್ನ ರಿಲೀಸ್ ಮಾಡೋದು, ಪಾಸ್ಟ್ಗೆ ಹ್ಯಾಂಡ್ ಶೇಕ್ ಮಾಡಿ ಗುಡ್ ಬೈ ಹೇಳೋದು, ಜಾಗ ಮಾಡ್ಕೊಳ್ಳೋದು, ಹಳೇದನ್ನೆಲ್ಲ ತೆಗೆದು ಹಾಕೋದು ನಮ್ಮ ಜೀವನದಿಂದ. ಬಟ್ಟೆ ಇರ್ಬೋದು, ಐಟಮ್ಸ್ ಇರ್ಬೋದು, ನಮ್ಮ ಪಾಸ್ಟಲ್ಲಿ ನಮ್ಮನ್ನ ಹಿಡಿದಿಡೋ ಅಂಥ ಯಾವುದೇ ವಿಚಾರಗಳಾಗಲಿ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಸ್ಪಿರಿಚುಲಿ, ಅದನ್ನೆಲ್ಲ ಕ್ಲೆನ್ಸ್ ಮಾಡೋದು, ರಿಲೀಸ್ ಮಾಡೋದು. ಆ್ಯಂಡ್ ದೆನ್ ಅನೌನ್ಸಿಂಗ್ ಟು ದ ಯೂನಿವರ್ಸ್, ನನಗೆ ಫ್ಯೂಚರ್ ಚೇಂಜ್ ಮಾಡೋದಕ್ಕೋಸ್ಕರ ನಾನು ಇದನ್ನೆಲ್ಲ ಬದಲಾಯಿಸ್ತಾ ಇರೋದು, ವಿಚ್ ಮೀನ್ಸ್ ಐ ಆಮ್ ಸೀರಿಯಸ್, ಈ ಚೇಂಜಸ್ ಬೇಕು ನನ್ನ ಜೀವನದಲ್ಲಿ ಅಂತ ಹೇಳಿ ನಾವು ಯೂನಿವರ್ಸಿಗೆ ವಿ ಆರ್ ಡಿಕ್ಲೇರಿಂಗ್. ನಾವು ಆವಾಗ ಯೂನಿವರ್ಸ್ಗೆ ಐ ಆಮ್ ರೆಡಿ, ಯಾಕೆಂದರೆ ಐ ಆಮ್ ಡೂಯಿಂಗ್ ಮೈ ವರ್ಕ್. ಆ ಜಾಗನ ನಾನು ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ. ಸೊ ಶೋ ಮೀ ಸಮಥಿಂಗ್ ನ್ಯೂ, ಶೋ ಮೀ ಬೆಟರ್ ಅಂತ ಹೇಳಿ. ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 1. ಸೊ ಆಬ್ಸಲ್ಯೂಟ್ಲಿ ನಿಮಗೆ ಎಲ್ಲ ಕಾರ್ಡಲ್ಲೂ ಅಷ್ಟೇ ಇಟ್ ಇಸ್ ಮೂವಿಂಗ್ ಫಾರ್ವರ್ಡ್. ಈ ಕಾರ್ಡಲ್ಲಿ ಯು ಆರ್ ಜಂಪಿಂಗ್, ಟೈಮ್ ಲೈನ್ ಜಂಪ್ ಮಾಡ್ತಾ ಇರೋದು. ಈ ಕಾರ್ಡಲ್ಲೂ ಯು ಆರ್ ಮೂವಿಂಗ್ ಫಾರ್ವರ್ಡ್. ಸೊ ಬೇಸಿಕ್ಲಿ ಪಾಸ್ಟಿಂದ ಸ್ಟಕ್ ಆಗ್ದಿರಾ, ಪಾಸ್ಟಲ್ಲಿ ಅಥವಾ ಪ್ರೆಸೆಂಟಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಅಂತ ಅಂದ್ಕೊಳ್ದಿರಾ, ಯಾವಾಗ ನೀವು ದಿಸ್ ಇಸ್ ಟೆಂಪ್ರರಿ, ನಾನು ಐ ಆಮ್ ಕೇಪಬಲ್ ಆಫ್ ಮೂವಿಂಗ್ ಫಾರ್ವರ್ಡ್, ನಾನು ಮುಂದೆ ಹೋಗೋದಕ್ಕೆ ನಾನು ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳಿ ಯಾವಾಗ ನೀವು ಅನಗತ್ಯ ವಿಚಾರಗಳನ್ನ, ಜನರನ್ನ, ಫಿಸಿಕಲ್ ಐಟಮ್ಸ್ನ ಎಲ್ಲನೂ ರಿಲೀಸ್ ಮಾಡಿ ಸ್ಪೇಸ್ ಮಾಡಿಕೊಡ್ತೀರಾ, ಯಾವಾಗ ಈ ಹೊಸ ರಿಯಾಲಿಟಿ ಜೊತೆ ಫೆಮಿಲಿಯರ್ ಆಗ್ತೀರಾ, ಹೊಸ ರಿಯಾಲಿಟಿ ಬಗ್ಗೆ ಆಲೋಚನೆ ಮಾಡ್ತಾ ಲೈಕ್ ಇಟ್ ಬಿಕಮ್ಸ್ ವೆರಿ ಕಂಫರ್ಟಬಲ್, ವೆರಿ ನ್ಯಾಚುರಲ್. ಈಗ ಹೊಸ ಜಾಬ್ ಬಗ್ಗೆ ನೀವು ಮಾತಾಡಿದಾಗ ಯು ಹ್ಯಾವ್ ಟು ಬಿಕಮ್ ವೆರಿ ವೆರಿ ಕಂಫರ್ಟಬಲ್. ಇವಾಗ ಹೊಸ ಜಾಬ್ ಬರ್ತಿದೆ ಅನ್ನೋದು ನಿಮಗೆ ರೆಸ್ಟ್ಲೆಸ್ ಅನಿಸಿದ್ರೆ, ಅಥವಾ ಇದು ಯಾವತ್ತಿಗೂ ಆಗದೇ ಇರೋ ವಿಚಾರ ಅನಿಸಿದ್ರೆ, ದೆರ್ ಆರ್ ಲಾಡ್ ಆಫ್ ಬ್ಲಾಕೇಜಸ್ ಅಲ್ಲಿ ಇನ್ನೂ ಕೂಡ. ಸೊ ಹೌ ಕ್ಯಾನ್ ಯು ಮೇಕ್ ಇಟ್ ರಿಯಲಿಸ್ಟಿಕ್? ಅದ್ರ ಬಗ್ಗೆ ಅಫರ್ಮೇಷನ್ ಬರೆಯೋದಿರ್ಬೋದು. ಸೊ
ಬಿಕಮ್ ಸೋ ಫೆಮಿಲಿಯರ್ ನಿಮ್ಮ ಈ ಹೊಸ ಸ್ಟೋರಿ ಬಗ್ಗೆ. ಲೈಕ್ ಅದ್ರ ಬಗ್ಗೆ ಪದೇ 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 ಆಲೋಚಿಸ್ತಾ ಇದ್ದಾಗ ನಿಮ್ಮ ಬಾಡಿ, ನಿಮ್ಮ ಮೈಂಡು ಈ ಹೊಸ ರಿಯಾಲಿಟಿಗೆ ಫೆಮಿಲಿಯರ್ ಆಗುತ್ತೆ. ಸೊ ಕರೆಂಟ್ ಸಿಚುವೇಶನಲ್ಲಿ ಸ್ಟಕ್ ಆಗಿಲ್ದಿರ ಥಿಂಕ್ ಬಿಗ್, ಥಿಂಕ್ ಬ್ರಾಡರ್ ಆ್ಯಂಡ್ ರಿಲೀಸ್ ದ ಪಾಸ್ಟ್, ಮೇಕ್ ಸ್ಪೇಸ್, ಶೆಡ್ ದ ಓಲ್ಡ್ ಸ್ಕಿನ್. ಈ ಕಾರ್ಡು ಸ್ನೇಕ್ ಕಾರ್ಡ್ ಬಂದು ಶೆಡ್ ದ ಓಲ್ಡ್ ಸ್ಕಿನ್. ಆ ಟೈಮ್ ಬಂದಾಗ ಆ ಸ್ನೇಕ್ ಬಂದು, ಆ ಹಾವು ಬಂದು ತನ್ನ ಪೊರೆನ ಬಿಡಬೇಕಾಗತ್ತೆ ಆ ಹೊಸ ಸ್ಕಿನ್ನನ್ನು ಬೆಳೆಯೋದಕ್ಕೆ. ಶೈನಿ ಬ್ಯೂಟಿಫುಲ್ ಸ್ಕಿನ್, ಯಾವುದೇ ಅಟ್ಯಾಚ್ಮೆಂಟ್ ಇಲ್ದಿರ. ಸೊ ಥಿಂಕ್ ಅಬೌಟ್ ಯುವರ್ ಮ್ಯಾನಿಫೆಸ್ಟೇಷನ್. ಯಾವುದೇ ಅಟ್ಯಾಚ್ಮೆಂಟ್ ಇಲ್ದಿರ ಪ್ಯೂರ್ ಆಗಿ, ಫ್ರೀ ಆಗಿ, ಇನ್ನಸೆಂಟ್ ಆಗಿ. ಈ ಮಕ್ಕಳು ಆಟ ಆಡಬೇಕಾದ್ರೆ ಲೈಕ್ ದೇ ಡೋಂಟ್ ನೋ, ಡಾಕ್ಟರ್ ಅಂತ ಅಂದ್ಕೊಳ್ತಾರೆ, ಟೀಚರ್ ಅಂತ ಅಂದ್ಕೊಳ್ತಾರೆ, ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಈ ಕರೆಂಟ್ ಜಾಬ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಈ ಕ್ಯಾರೆಕ್ಟರಿಂದ ನಿಮ್ಮ ಫ್ಯೂಚರಲ್ಲಿ ಯಾವ ಜಾಬ್ ಬೇಕು ಆ ಕ್ಯಾರೆಕ್ಟರ್ಗೆ ಜಂಪ್ ಆಗಿ ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ದ್ಯಾಟ್, ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದ್ಯಾಟ್. ಈ ಹೊಸದು ಬಂದಾಗ ಹೌ ವಿಲ್ ಯು ಫೀಲ್, ನಿಮ್ಮ ಬಾಡಿ ಯಾವ ಥರ ಅನಿಸುತ್ತೆ, ಯಾವ ಥರ ರೆಡಿ ಆಗ್ತೀರಾ, ಯಾವ ಥರ ಈ ಕೆಲಸಕ್ಕೆ ಹೋಗ್ತೀರಾ, ಅಥವಾ ಯಾವ ರೀತಿ ಅನಿಸತ್ತೆ ಈ ಹೊಸ ಸೋಲ್ಮೇಟ್ ಬಂದಾಗ, ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಯಾವ ರೀತಿ ನಿಮ್ಮ ಪ್ರೀತಿನ ಹಂಚ್ಕೊಳ್ತೀರಾ, ಯಾವ ರೀತಿ ಮನೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಫ್ಯೂಚರ್ ಯಾವ ರೀತಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಫೆಮಿಲಿಯರೈಸಿಂಗ್. ಈ ಹೊಸ ರಿಯಾಲಿಟಿನ ನಾವು ಫೆಮಿಲಿಯರೈಸ್ ಮಾಡಿಕೊಂಡಾಗ ನಾವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಸಮಯದಲ್ಲಿ ನಿಮ್ಮ ಗಮನ ಬಂದು ಅನ್ಸ್ಟಕ್ ಆಗೋದು ಕರೆಂಟ್ ಸಿಚುವೇಶನಿಂದ, ಮತ್ತು ಹೊಸ ರಿಯಾಲಿಟಿ ಜೊತೆ ಕಂಫರ್ಟಬಲ್ ಆಗೋದು. ಹೊಸ ರಿಯಾಲಿಟಿ ಬಂದು ಅಥವಾ ಹೊಸ ಫ್ಯೂಚರ್ ಬಂದು ನೀವೇನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ದಟ್ ಹ್ಯಾಸ್ ಟು ಬಿಕಮ್ ಸೋ ರಿಯಲಿಸ್ಟಿಕ್ ನಿಮಗೆ. ಅಗೇನ್ ದಿಸ್ ಕಾರ್ಡ್, ಈ ಕಾರ್ಡೂ ಬಂದು ಮುಂದೆ ಹೋಗ್ತಾ ಇರೋವಂಥದ್ದು. ಎಲ್ಲ ಕಾರ್ಡೂ ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ಡೆಫಿನೆಟ್ಲಿ ಮೂವಿಂಗ್ ಫಾರ್ವರ್ಡ್. ನೀವು ಸ್ಟಕ್ ಆಗಿಲ್ಲ, ನೀವು ಪಾಸ್ಟಲ್ಲೇ ಉಳ್ಕೊಳ್ಳೋದಿಲ್ಲ, ನಿಮ್ಮ ಜೀವನ ಯಾವತ್ತೂ ಬದಲಾಗ್ದಿರ ಹಾಗೆ ಇರೋದಿಲ್ಲ. ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್, ಇಟ್ ಈಸ್ ಗೆಟಿಂಗ್ ಬೆಟರ್. ಬಟ್ ಇದು ನಮ್ಮ ಮೈಂಡ್ ಸೆಟ್ ಶಿಫ್ಟ್ ಬಗ್ಗೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಮಾತಾಡ್ತಾ ಇರೋದು. ನಿಮ್ಮ ಗ್ರೂಪಿಗೆ ಈ ಸಮಯದಲ್ಲಿ ನೀವು ಗಮನ ವಹಿಸಬೇಕಾಗಿರೋದು ಹೇಗೆ ನನ್ನ ಹೊಸ ರಿಯಾಲಿಟಿನ ನಾನು ಫೆಮಿಲಿಯರೈಸ್ ಮಾಡ್ಕೊಳ್ಳೋದು, ಎರಡನೇದು ಹೇಗೆ ನನ್ನ ಪಾಸ್ಟನ್ನು ರಿಲೀಸ್ ಮಾಡಿ ಯೂನಿವರ್ಸ್ ಈ ಹೊಸ ರಿಯಾಲಿಟಿನ ತರೋದಕ್ಕೆ ಸ್ಪೇಸ್ ಮಾಡಿಕೊಡೋದು. ಇದೆರಡು ನೀವು ಈ ಸಮಯದಲ್ಲಿ ಗಮನ ವಹಿಸಬೇಕಾಗಿರೋವಂಥದ್ದು. ಒನ್ ಲಾಸ್ಟ್ ಟೈಮ್ ನಿಮ್ಮ ಪಾಸ್ಟನ್ನು ನೋಡಿ ಬಿ ಹ್ಯಾಪಿ. ಲೈಕ್ ಪಾಸ್ಟ್ನ ನೋಡಿ ನೀವು ದ್ವೇಷ ಪಡೋದಲ್ಲ, ಲೈಕ್ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಪ್ರಶ್ನಿಸೋದಲ್ಲ. ಆಗೋದಕ್ಕೆಲ್ಲದಕ್ಕೂ ಕಾರಣ ಇರುತ್ತೆ. ಜಸ್ಟ್ ಸೇ ಸ್ಮೈಲ್ ಪಾಸ್ಟ್ನ ನೋಡಿ, ಬಿಕಾಸ್ ನಿಮ್ಮ ಫ್ಯೂಚರ್ ಬಂದು ದೆರ್ ಇಸ್ ಲಾಡ್ ಆಫ್ ಅಬಂಡೆನ್ಸ್, ನ್ಯೂ ಆಪರ್ಚುನಿಟಿ ಮತ್ತು ಗ್ರೋತ್. ಬಟ್ ದ ಥಿಂಗ್ ಈಸ್ ಗ್ರೂಪ್ ನಂಬರ್ 1, ಇದೆಲ್ಲನೂ ನಾವು ಇನ್ನೂ ವೇಗವಾಗಿ ನಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡಬೇಕಂತ ಅಂದರೆ ನಾವು ಬರೀ ಆಲೋಚನೆ ಮಾಡಿದ್ದನ್ನೇ ಪದೇ ಪದೇ ಆಲೋಚನೆ ಮಾಡ್ತಿದ್ರೆ, ಲೈಕ್ ಇವತ್ತು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಏನೆಲ್ಲ ಆಲೋಚನೆ ಇತ್ತು, ನಾಳೆನೂ ಅದೇ ಮಾಡಿದರೆ, ನಾಳಿದ್ದು ಅದೇ ಮಾಡಿದರೆ, ಇನ್ನೊಂದು ವರ್ಷ ತನಕ ನಾನು ಅದೇ ಮಾಡ್ತಿದ್ರೆ, ಯು ಕೆನಾಟ್ ಅಟ್ರ್ಯಾಕ್ಟ್ ಎನಿಥಿಂಗ್ ನ್ಯೂ. ಹೊಸದನ್ನು ನಾವೇನೂ ತರೋಕ್ಕಾಗೋದಿಲ್ಲ, ಯಾಕೆಂದರೆ ನಾವು ಹೊಸದಾಗಿ ಏನೂ ಆಲೋಚನೆ ಮಾಡ್ತಾ ಇಲ್ಲ, ಹೊಸತನದ ಬಗ್ಗೆ ನಾವು ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ವಿ ಆರ್ ಓನ್ಲಿ ಕಂಪ್ಲೇನಿಂಗ್, ವಿ ಆರ್ ಓನ್ಲಿ ಬ್ಲೇಮಿಂಗ್ ಆ್ಯಂಡ್ ವಿ ಆರ್ ಸ್ಟಕ್ ಇನ್ ದ ಪಾಸ್ಟ್. ಸೊ ನಿಮ್ಮ ಕೆಲಸ ಬಂದು ನಿಮ್ಮನ್ನು ನೀವು ಆ ಹಳೇ ಥಾಟ್ಸಿಂದ, ಸೇಮ್ ಥಾಟ್ಸಿಂದ ಬ್ರೇಕ್ ಮಾಡಿ ಈ ಹೊಸ ಫೆಮಿಲಿಯರ್ ಆಗುವಂಥ ಥಾಟ್ಸನ್ನ ಲೈಕ್ ನಿಮ್ಮ ಅಟ್ರ್ಯಾಕ್ಟ್ ಮಾಡ್ಬೇಕು ಅಂದ್ಕೊಂಡಿರೋವಂಥ ಹೊಸ ರಿಯಾಲಿಟಿ ಬಗ್ಗೆ ಯಾವಾಗ ನೀವು ಪದೇ ಪದೇ ಆ ಹೊಸ ಜಾಗಕ್ಕೆ ಹೋಗಿ ಬರ್ತಾ ಇರ್ತೀರಾ, ಆ ಹೊಸ ರಿಯಾಲಿಟಿ ಬಂದು ಇಟ್ ಬಿಕಮ್ಸ್ ಯುವರ್ ನ್ಯೂ ರಿಯಾಲಿಟಿ. ನಮ್ಮ ಕಣ್ಮುಂದೆನೇ ಈ ಹೊಸ ರಿಯಾಲಿಟಿ ನಮ್ಮ ಜೀವನಕ್ಕೆ ಹತ್ತಿರ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಫೆಮಿಲಿಯರ್ ಆಗ್ತೀವಿ, ಎಷ್ಟು ಕಂಫರ್ಟಬಲ್ ಆಗ್ತೀವಿ ಈ ಹೊಸ ರಿಯಾಲಿಟಿ ಜೊತೆ, ಅಷ್ಟು ಬೇಗ ನಮ್ಮ ಲೈಫು ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಮ ಈ ಸಮಯದಲ್ಲಿ ನಿಮ್ಮ ಫೋಕಸ್ ಆಗಬೇಕಾಗಿರೋದು. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಇದ್ರ ಕೆಳಗಡೆ ಇರೋ ಬಾಟಮ್ ಆಫ್ ದ ಡೆಕ್ ಈ ಕಾರ್ಡ್ ಬಂದು ನಮ್ಮನ್ನು ನಾವು ತಡಿತಾ ಇರೋದು ನಮ್ಮ ಪಾಸ್ಟ್ ನೆನಪುಗಳಿಂದ, ನಮ್ಮ ಪಾಸ್ಟ್ ವಾಟ್ ಎವರ್ ಡಿಫೀಟ್ ಏನೆಲ್ಲ ಇತ್ತು ಅದರಿಂದ ನಾವು ಅಲ್ಲೇ ಸ್ಟಕ್ ಆಗಿರೋದಿರ್ಬೋದು, ಅಥವಾ ನಮಗೆ ನಂಬಿಕೆ ಇಲ್ಲದೆ ಇರೋದಿರ್ಬೋದು. ದಿಸ್ ಇಸ್ ಸೆಲ್ಫ್ ಸಬೊಟಾಜ್. ನಮ್ಮನ್ನು ನಾವು ಬಿಡ್ತಾ ಇಲ್ಲ, ಇದ್ರ ಹಿಂದೆ ಕೂತಿರೋ ಅಂಥದ್ದು. ಇದು ಯಾವುದಕ್ಕೂ ಯಾವುದೇ ರೀತಿಯಾದ
ಬೇಸ್ ಇಲ್ಲ, ಯಾಕೆಂದರೆ ಈಸಿಯಾಗಿ ಸ್ವಾರ್ಡ್ನೆಲ್ಲ ಎತ್ಬಿಟ್ಟು ಅವಳು ಇಲ್ಲಿಂದ ಆಚೆ ಹೋಗ್ಬೋದು. ಬಟ್ ತನ್ನನ್ನು ತಾನು ಹಿಡಿದಿಟ್ಕೊಂಡಿರೋದು ಆ ಪಾಸ್ಟಲ್ಲಿ, ಬಿಕಾಸ್ ದಟ್ ಈಸ್ ಕಂಫರ್ಟಬಲ್, ದಟ್ ಈಸ್ ಫೆಮಿಲಿಯರ್. ಸೊ ಈ ಟೈಮ್ ಬಂದು ನಿಮಗೆ ಗ್ರೂಪ್ ನಂಬರ್ 1 ಈ ಹಳೆ ಫೆಮಿಲಿಯಾರಿಟಿಯಿಂದ ಆಚೆ ಬಂದು ಹೊಸ ರಿಯಾಲಿಟಿ ಜೊತೆ ಫೆಮಿಲಿಯರ್ ಆಗೋದು, ಹೊಸ ಜೀವನನ ನೀವು ಮೀಟ್ ಮಾಡೋದು, ಫಿಸಿಕಲಿ ಮೀಟ್ ಮಾಡೋದಕ್ಕೆ ಮುಂಚೆ ಮೆಂಟಲಿ ಅದನ್ನು ಮೀಟ್ ಮಾಡೋದು, ಆ್ಯಂಡ್ ಜಸ್ಟ್ ಗೆಟ್ ಇನ್ ಟು ದಿಸ್ ನ್ಯೂ ಎನರ್ಜಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೇನು ಇರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ರಿಲೀಸ್ ದ ಪಾಸ್ಟ್, ಮೇಕ್ ಸ್ಪೇಸ್. ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸು, ಮನಿ, ಅಬಂಡೆನ್ಸ್, ಆಪರ್ಚುನಿಟಿ is just waiting for you. Okay, so get ready. Group number 1, love you all, take care, bye bye. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈಗ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮ್ಮ ಗಮನ ಯಾವ ಕಡೆ ಹರಿಬೇಕು ಅಂತ ಹೇಳಿ. ಗ್ರೂಪ್ ನಂಬರ್ 2, ನೀವು ಯಾವುದಾದ್ರೂ ವಿಚಾರ ಅಥವಾ ವಿಷಯ ಏನದ್ರ ಬಗ್ಗೆ ಆದರೂ, ಯಾವುದಾದ್ರೂ ಟಾಪಿಕ್ ಬಗ್ಗೆ ಅಥವಾ ಯಾವುದಾದ್ರೂ ಆ್ಯಕ್ಷನ್ ತೊಗೊಳ್ಬೇಕು, ಏನನ್ನಾದರೂ ಪೋಸ್ಟ್ಪೋನ್ ಮಾಡ್ತಿದ್ರೆ, ಅಥವಾ ಇವತ್ತೊಂದು ದಿನ ರೆಸ್ಟ್ ಮಾಡ್ತೀನಿ, ಅಥವಾ ಇವತ್ತೊಂದು ದಿನ ತಾನೇ, ಇದೊಂದೇ ಒಂದು ತಾನೇ, ಸೊ ಈ ರೀತಿ ನಮಗೆ ನಾವು ರೀಸನ್ಸ್ ಕೊಟ್ಬಿಟ್ಟು ಏನೇನಾದರೂ ಇಗ್ನೋರ್ ಮಾಡ್ತಿದ್ರೆ, ಪೋಸ್ಟ್ಪೋನ್ ಮಾಡ್ತಿದ್ರೆ, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಹೇಳ್ತಾ ಇರೋದು ಇದು ಒಂದೇ ಅಲ್ಲ, ಇವತ್ತು ಒಂದಿನ ಅಲ್ಲ, ಇದು 1 ಅವರ್ ಅಲ್ಲ, ಇದೆಲ್ಲ ಅಕ್ಯುಮುಲೇಟ್ ಆಗಿ ಇದೆಲ್ಲ ಸೇರಿ ನಮ್ಮ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು. ವಿ ಹ್ಯಾವ್ ಟು ಸ್ಟೇ ಡಿಸಿಪ್ಲಿನ್ಡ್, ಹೈಯರ್ ಪಿಕ್ಚರ್ ನೋಡಬೇಕು, ಬ್ರಾಡಾಗಿ ಆಲೋಚನೆ ಮಾಡಬೇಕು. ಇದು ಒಂದಿನ ತಾನೇ, ಇದೊಂದು ಸಲ ತಾನೇ ಅಂತ ಅಂದಷ್ಟು ಅದು ಯಾವಾಗಲೂ ಒಂದಿನ ಒಂದ್ಸಲ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ. ಎಲ್ಲಿ ತನಕ ನಾವು ಆ್ಯಕ್ಷನ್ಸ್ ತೊಗೊಳ್ಳಲ್ಲ, ಎಲ್ಲಿ ತನಕ ನಾವು ಮಾಡಬೇಕಾಗಿರುವಂಥದ್ದನ್ನು ಮಾಡೋದಿಲ್ಲ. ಇದೊಂದು ಲೈಕ್ ಡಯಟು ಕೂಡ ಈ ಚೀಟ್ ಡಯಟ್ ಅಂತ ಬೇರೆ ಮಾಡ್ತೀವಿ. 3 ದಿನ ಸರಿಯಾಗಿ ಡಯಟ್ ಮಾಡಿದರೆ 3 ದಿನದಿಂದ ನಾನು ಇಷ್ಟೊಂದು ಸೀರಿಯಸ್ ಆಗಿದ್ದೆ ಅಂದ್ಬಿಟ್ಟು ಓವರಾಗಿ ಇಂಡಲ್ಜ್ ಮಾಡೋದು 4ನೇ ದಿನ. ಆಮೇಲೆ ಅಲ್ಲಿಗೆ ಕಟ್ ಆಗೋಯ್ತು ಡಯಟ್ ಫುಲ್ಲು. ಇವತ್ತೊಂದು ದಿನ ತಿಂದಿದ್ದೀನಿ ತಾನೇ, ಇವತ್ತು ಆಲ್ರೆಡಿ ಡಯಟ್ ಬ್ರೇಕ್ ಆಗೋಗಿದೆ, ಇನ್ನೇನು ಡಯಟ್ ಮಾಡೋದು ಅಂತ ಹೇಳಿ ಮತ್ತೆ 4ನೇ ದಿನದಿಂದ ಈ ಹಳೆ ಸ್ಟೋರಿ ತಿರ್ಗಾ ರಿಪೀಟ್ ಆಗುತ್ತೆ. ಈ ರಾಯರ್ ಕುದುರೆದು ಒಂದೇನೋ ಹೇಳ್ತಾರಲ್ಲ ಆ ರೀತಿ, ಗಾದೆ ಹೇಳ್ತಾರಲ್ಲ ಆ ರೀತಿ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ, ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರಾ ಅಷ್ಟು ಬೇಗ ನಿಮಗೆ ಗ್ರೋತ್ ಅನ್ನೋ ಅಂಥದ್ದು ಸಿಗೋದು, ಸಕ್ಸಸ್ ಅನ್ನೋ ಅಂಥ ಸಿಗೋದು. ಏಕೆಂದರೆ ಯು ಗೈಸ್ ಆರ್ ಸೋ ಟ್ಯಾಲೆಂಟೆಡ್, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋರು, ಸ್ಮಾರ್ಟ್ ಇರೋರು, ಜೀವನದ ಬಗ್ಗೆ ಇಂಟ್ರೆಸ್ಟ್ ಇರೋರು, ಐಡಿಯಾಸ್ ಇರೋರು, ವಿಷನ್ಸ್ ಇರೋರು, ಕ್ರಿಯೇಟಿವ್ ಜನರು ನೀವು ಈ ಗ್ರೂಪಲ್ಲಿ ಅಥವಾ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥವ್ರು. ಬಟ್ ನಾವು ಸ್ವಲ್ಪ ಲೀನಿಯಂಟಾಗಿ ತೊಗೊಂಡ್ಬಿಡ್ತೀವಿ, ಅಥವಾ ನೋಡೋಣ ಸ್ವಲ್ಪ ಇವತ್ತೊಂದಿನ ನಾಳೆ ಒಂದಿನ ಅಂತ ಅಂದ್ಕೊಂಡು. ಸೊ ವಿ ಆರ್ ಪೋಸ್ಟ್ಪೋನಿಂಗ್ ಅ ಲಾಟ್. ಲುಕ್ ಎಟ್ ದ ಬಿಗರ್ ಪಿಕ್ಚರ್ ಅಂತ ಹೇಳ್ತಾ ಇರೋದು. ಈ 1 ದಿನ, 1 ಅವರ್, 1 ಡಯಟ್, 1 ಎಕ್ಸಸೈಸ್, 1 ವಾಕ್, ಪ್ರತಿಯೊಂದೂ ಇಂಪಾರ್ಟೆಂಟು. ಯಾಕೆ ಅಂತಂದರೆ ವಿ ಹ್ಯಾವ್ ಅ ಟೆಂಡೆನ್ಸಿ ಈ ಗ್ರೂಪಲ್ಲಿ 1 ದಿನ 1 ಡಯಟ್ ಬಂದು ನೆಕ್ಸ್ಟ್ ಒಂದು 3 ತಿಂಗಳಿಗೆ ಇನ್ನೇನು ಮಾಡದೇ ಇರೋ ಅಂಥ ಒಂದು ಟೆಂಡೆನ್ಸಿ ತುಂಬ ಇದೆ ಅಂತ ಅಂದ್ಕೊಳ್ತೀನಿ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ. ಸೊ ಬಿ ವೆರಿ ಕೇರ್ಫುಲ್. ಯಾಕೆಂದರೆ ಇದು ಕಾಣಿಸ್ತಾ ಇರೋ ಅಷ್ಟು ಇನ್ನಸೆಂಟ್ ಅಲ್ಲ. ಇದು ಒಂದೇ ಒಂದು ಡಯಟ್ ತಾನೆ ಅಥವಾ ಒಂದೇ ಒಂದು ದಿನ ತಾನೆ ಅನ್ನೋದು, ಇಟ್ ಈಸ್ ನಾಟ್ ದಟ್ ಇನ್ನಸೆಂಟ್. ಯಾಕೆಂದರೆ ಅದು ನಮಗೆ ಗೊತ್ತಿಲ್ದಿರ ನಮ್ಮ ಲೈಫ್ನೇ ಅದು ಸ್ವಾಲೋ ಮಾಡಿಕೊಂಡು ನಾವು ಇಷ್ಟೊತ್ತಿಗೆ ಏನೆಲ್ಲ ಅಚೀವ್ ಮಾಡ್ಬೋದಾಗಿತ್ತು. ಬಟ್ ಈ ಸಣ್ಣ ಪುಟ್ಟ ಕಾರಣಗಳಿಂದ ರೀಸನ್ಸ್ ಕೊಡ್ತಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ, ಅಥವಾ ಸ್ವಲ್ಪ ಲೇಸಿನೆಸ್ಸನ್ನು ಇಟ್ಕೊಂಡು ನಾವು ವಿ ಆರ್ ಪೋಸ್ಟ್ಪೋನಿಂಗ್ ನಮ್ಮ ಸಕ್ಸಸ್ನ, ನಮ್ಮ ಗ್ರೋತ್ನ. ನೋ ಬಡಿ ಸ್ಟಾಪಿಂಗ್, ಯಾರು ನಮ್ಮನ್ನ ತಡಿತಾ ಇಲ್ಲ, ನಮ್ಮನ್ನು ನಾವೇ ತಡಿತಾ ಇರೋದು ನಮ್ಮ ಗ್ರೋತ್ ಪಾತಲ್ಲಿ ನಡೆಯೋದಕ್ಕೆ. ಕೆಲವ್ರಿಗೆ ಭಯ ಇರ್ಬೋದು, ಇದನ್ನು ಮಾಡಿದರೆ ಏನಾಗುತ್ತೋ, ಫೇಲ್ ಆಗೋಗ್ತೀನೋ, ಅಥವಾ ಜನರು ಏನು ಹೇಳ್ತಾರೆ. ಸೊ ಹೊರಗಡೆ ಜನರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇರೋದು, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೋದಕ್ಕಿಂತ ಹೊರಗಡೆ ಅವ್ರ ಒಪಿನಿಯನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. ಇವ್ರೇನಂತ ಅಂತಾರೆ, ಇವ್ರು ಲೈಕ್
ಯಾರಾದರೂ ಏನಾದರೂ ಫಾರ್ ಎಕ್ಸಾಂಪಲ್ ನೀವಾಗ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರಾ, ಸಾಲಿಡಾಗಿ ಪ್ರಿಪೇರ್ ಆಗಿರ್ತೀರಾ, ಮೈಂಡಲ್ಲಿ ಟಾಪಿಕ್ ಬಗ್ಗೆ ಬರೆದಿರ್ತೀರಾ, ಎವ್ರಿಥಿಂಗ್ ಇಸ್ ಫಂಟಾಸ್ಟಿಕ್, ನಿಮ್ಮದು ಚಾನಲ್ಲು ರಿಜಿಸ್ಟ್ರ್ ಮಾಡ್ತೀರಾ, ಎವ್ರಿಥಿಂಗ್ ಇಸ್ ಫೈನ್, ಇನ್ನೇನು ರೆಕಾರ್ಡ್ ಮಾಡಬೇಕು, ನಿಮ್ಮ ಫ್ಯಾಮಿಲಿನಲ್ಲಿ ಲೆಟ್ಸೆ ನಿಮ್ಮ ತಾಯಿನೋ ಅಕ್ಕನೋ ಯಾರೋ ಕೇಳ್ತಾರೆ ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಇಲ್ಲ ಈ ಟಾಪಿಕ್ ತೊಗೊಂಡಿದ್ದೀನಿ ನಾನು ಇನ್ಮೇಲೆ ಯೂಟ್ಯೂಬರ್ ಆಗ್ತೀನಿ, ಇದು ನನ್ನ ಟಾಪಿಕ್ಕು ಅಂತ ಅವ್ರಿಗೆ ಜಸ್ಟ್ ಶೇರ್ ಮಾಡ್ತೀರಾ ನಿಮ್ಮ ಐಡಿಯಾನ. ಸೊ ಅವ್ರು ಆ ಟಾಪಿಕ್ ಬಗ್ಗೆ ಏನಾದರೂ ಹೇಳ್ಬೋದು, ಕ್ರಿಟಿಸೈಸ್ ಮಾಡ್ಬೋದು, ಈ ಟಾಪಿಕ್ ಈ ಥರದ್ದು 1,00,000 ಜನ ಮಾಡ್ತಾ ಇದ್ದಾರೆ, ನಿಂದೇನು ಯಾರು ನೋಡ್ತಾರೆ ಅಂತ ಹೇಳಿ. ಸೊ ಇಷ್ಟು ಪ್ರಿಪೇರ್ ಮಾಡಿದ್ದು ನೀವು 10-15 ದಿನದಿಂದ ಇವತ್ತು ಮಾಡ್ತೀನಿ ಅಂತ ಹೇಳಿ ಸಡನ್ನಾಗಿ ಒಬ್ಬರು ಒಪಿನಿಯನ್ ಬಂದು ನಿಮ್ಮ ಕಂಪ್ಲೀಟ್ ಐಡಿಯಾ, ಕಂಪ್ಲೀಟ್ ವಿಷನ್ನೇ ತಲೆ ಕೆಳಗೆ ಮಾಡುತ್ತೆ ಅಂತ ಅಂದರೆ, ಸೊ ವಿ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ಹೊರಗಡೆ ಜನರು ಏನು ಹೇಳ್ತಾರೆ ಅನ್ನೋವಂಥದ್ದು ನಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ನಾವು ಕಡಿಮೆ ಮಾಡೋದು, ಬೇರೆಯವರು ನಮ್ಮನ್ನು ಕ್ರಿಟಿಸೈಸ್ ಮಾಡದೇ ಇದ್ದರೆ ಸಾಕಪ್ಪ ಅನ್ನುವಂಥದ್ದು, ಲೈಕ್ ಎಲ್ಲಿ ಯಾರು ಏನು ನನ್ನನ್ನು ಅಂದ್ಬಿಡ್ತಾರೋ ಅಥವಾ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೋ. ಸೊ ವಿ ಕೇರ್ ಅ ಲಾಟ್ ಹೊರಗಡೆ ಏನು ಹೇಳ್ತಾ ಇದ್ದಾರೆ, ಹೊರಗಡೆ ಒಪಿನಿಯನ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಕ್ಯಾನ್ ಯು ಸೇ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಯಾರು ಕಮೆಂಟ್ ಮಾಡಿದ್ರು ಅವರಿಗೆ ಈ ಎಕ್ಸಾಂಪಲ್ನ ತೊಗೊಂಡಾಗ ಇಟ್ಸ್ ಓಕೆ, 1000 ಜನ ಇರಲಿ, ಬಟ್ ಅದು ನಾನಲ್ಲ, 1000 ಜನ 1000 ಸ್ಟೈಲಲ್ಲಿ ಹೇಳ್ತಾ ಇದ್ದಾರೆ, ಇದು ನನ್ನ ಸ್ಟೈಲಲ್ಲಿ ನಾನು ಟ್ರೈ ಮಾಡಿ ನೋಡ್ತೀನಿ ಯಾವ ರೀತಿ ಇರತ್ತೆ ಅಂತ ಹೇಳಿ. ಸೊ ಟ್ರೈ ಮಾಡೋದಕ್ಕೆ ಮುಂಚೆನೇ ನಾವು ಡಿಫೀಟನ್ನು ಒಪ್ಕೊಂಡು ಬಿಡ್ತೀವಿ, ಬಿಕಾಸ್ ಯಾರೋ ಒಬ್ಬರು ಏನೋ ಒಂದು ಹೇಳಿದ್ರು ಅಂತ ಹೇಳಿ. ಅಥವಾ ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನೀವು 3 ವೀಡಿಯೋ ಮಾಡಿರ್ತೀರಾ, ಮೊದಲನೇ ವೀಡಿಯೋನಲ್ಲೇ ಅಥವಾ 2ನೇ ವೀಡಿಯೋನಲ್ಲೇ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಒಂದೇನೋ ಒಂದು ಹೇಳ್ತಾರೆ. ಸೊ ಓಕೆ, ನನಗೆ ಇದು ಮಾಡೋವಂಥ ಶಕ್ತಿ ಇಲ್ಲ, ಯಾರು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ ನಾವು ಅಲ್ಲಿಗೆ ನಮ್ಮ ಜರ್ನಿ ಸ್ಟಾಪ್ ಮಾಡಿಬಿಡ್ಬೋದು. ಅಥವಾ ಇವರೊಬ್ಬರು ಹೇಳೋದ್ರಿಂದ ನನ್ನ ನಿರ್ಧಾರನ ಒಂದು ಕಾಮೆಂಟ್ ಬದಲಾಯಿಸೋದಕ್ಕಾಗೋದಿಲ್ಲ, ಅಥವಾ ಯಾರೇನೇ ಹೇಳಿದ್ರು ಇದು ಎಲ್ಲಿ ತನಕ ಹೋಗುತ್ತೆ ಅಂತ ನೋಡ್ತೀನಿ ಅನ್ನೋ ಥರ ಬಿಡ್ದಿರ ನಾವು ಮುಂದೆ ಹೋಗ್ತಾ ಇದ್ದೀವ. ಸೊ ಅದು ಪ್ರಶ್ನೆ. ಇದು ಬರೀ ಎಕ್ಸಾಂಪಲ್ ಅಷ್ಟೇ, ನೀವು ಅದನ್ನು ಯಾವುದೇ ಒಂದು ಏರಿಯಾನಲ್ಲಿ ಬೇಕಾದರೂ ಅಳವಡಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ವೇಟ್ ರೆಡ್ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಫಿಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, 1 ವಾರ ನಡೀತೀರಾ, ಯಾರೋ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲೋ ಹೊರಗಡೆ ನಿಮ್ಮ ಫ್ರೆಂಡೋ ಯಾರೋ ಒಬ್ಬರು ಕಮೆಂಟ್ ಮಾಡ್ತಾರೆ, ಲೈಕ್ ನಿನ್ನ ಕೈಲಾಗಲ್ಲ ಬಿಡು, ಯಾವತ್ತೂ ನೀನು ಫಿಟ್ಟೇ ಇಲ್ಲ, ಇವಾಗ ಮಾಡೋಕ್ಕಾಗತ್ತಾ ಅನ್ನೋ ಥರ. ಅಥವಾ ಇನ್ನೂ ಸಿಂಪಲ್ಲಾಗಿ ಏನೋ ಒಂದು ಹೇಳ್ಬೋದು, ಇಫ್ ಯು ಆರ್ ವೆರಿ ಸೆನ್ಸಿಟಿವ್, ನೀವು ಅದನ್ನ ಪರ್ಸ್ನಲಾಗಿ ತೊಗೊಂಡು ಏನು ಮಾಡಿದ್ರು ಅಷ್ಟೇ ಅಂತ ಹೇಳಿ ನೀವು ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾಪ್ ಮಾಡಿಬಿಡ್ಬೋದು. ಅಥವಾ ನೀವು 1 ತಿಂಗಳು ಸತತವಾಗಿ ವಾಕಿಂಗ್ ಹೋಗಿದ್ರೆ ಬಟ್ ಏನು ಇಂಪ್ರೂವ್ಮೆಂಟ್ ಇಲ್ಲ, ಸೊ ಏನು ಸಿಗ್ತಾ ಇಲ್ಲ, ಅಥವಾ ನೋಟಿಸಬಲ್ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿ 1 ತಿಂಗಳಿಗೆ ನಾವು ಸ್ಟಾಪ್ ಮಾಡಿಬಿಡ್ಬೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಮಗೆ ಹೇಳ್ತಾ ಇರುವಂಥದ್ದು, ಈ ಸಮಯದಲ್ಲಿ ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಡಿಸಿಪ್ಲಿನ್ಡ್, ಹೈಯರ್ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಬಗ್ಗೆ ನಮಗೆ ನಂಬಿಕೆ ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾರು ಏನು ಹೇಳ್ತಿದ್ದಾರೆ ಅಂತ ಅಲ್ಲ, ನಮ್ಮ ಜೀವನ ನಮಗೆ ಗೊತ್ತಿರುತ್ತೆ. ಬೇರೆಯವ್ರಿಗೆ ಬಂಜಿ ಜಂಪಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು ಬೇರೆಯವರಿಗೆ ಈಸಿ ಇರ್ಬೋದು, ನಮಗಿಲ್ಲದೆ ಇರ್ಬೋದು. ನಮಗೆ ಡ್ಯಾನ್ಸ್ ಆಡೋದು, ಹಾಡು ಹೇಳೋದು ಈಸಿ ಇರ್ಬೋದು, ಬೇರೆಯವ್ರಿಗೆ ಅದು ಈಸಿ ಇಲ್ಲದೆ ಇರ್ಬೋದು. ಸೊ ಎಲ್ಲರಿಗೂ ಏನು ಅನಿಸುತ್ತೆ ಅದೇ ನನಗೂ ಅನಿಸ್ಬೇಕಂತಿಲ್ಲ, ಎಲ್ಲರಿಗೂ ಏನು ಭಯ ಇದೆ ನನಗೂ ಅದೇ ಭಯ ಇರಬೇಕಂತಿಲ್ಲ. ಲೆಟ್ಸೇ ನಿಮ್ಮ ಕಸಿನ್ಗೆ ಯಾವತ್ತೂ ಜೀವನದಲ್ಲೇ ಬಿಸ್ನೆಸ್ ಮಾಡಿಲ್ಲ, ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ, ಸಿಂಪಲ್ ಆಗಿರೋವಂಥ ಲೈಫ್ ಇರುತ್ತೆ. ಸೊ ಅವರಿಗೆ ಬಿಸ್ನೆಸ್ ಅಂದರೆ ಡೆಫಿನೆಟಾಗಿ ಭಯ, ಬಟ್ ನೀವು ಯು ಆರ್ ವೆರಿ ಸ್ಟ್ರಾಂಗ್, ನಿಮ್ಮ ಹತ್ರ ಕಲೆ ಇದೆ, ಟ್ಯಾಲೆಂಟ್ ಇದೆ. ಸೊ ನೀವು ಅದನ್ನು ಮಾನಿಟೈಸ್ ಮಾಡಬೇಕು, ಅದನ್ನು ಯೂಸ್ ಮಾಡಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಸೊ ಯಾರು ನಿಮ್ಮ ಕೈಲಿ ಆಗಲ್ಲ ಅಂತ ಆಗೋದಿಲ್ಲ, ಯಾಕೆಂದರೆ ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಫಸ್ಟ್ ಆಫ್ ಆಲ್ ನಿಮ್ಮ ಟ್ಯಾಲೆಂಟ್ ಅವ್ರಿಗೆ ಇರೋದಿಲ್ಲ. ಸೊ ಡೋಂಟ್ ಕಂಪೇರ್ ಆರ್ ಡೋಂಟ್ ಟೇಕ್ ಅಡ್ವೈಸ್ ಬೇರೆ ಜನರಿಂದ, ಗೊತ್ತಿಲ್ಲದೆ ಇರೋ ಅವ್ರಿಗೆ ಎಸ್ಪೆಷಲಿ. ಅವ್ರು ಯಾವತ್ತೂ ಅದನ್ನು ಮಾಡಿಲ್ಲ, ಟ್ರೈ ಮಾಡಿಲ್ಲ ಅಂತಂದರೆ ಅದ್ರ ಬಗ್ಗೆ ಒಪಿನಿಯನ್ ಕೊಡೋದಕ್ಕೆ ದೇ ಆರ್ ನಾಟ್ ಎಲಿಜಿಬಲ್. ಸೊ ಗೊತ್ತಿಲ್ಲದೆ ಇರೋರ ಹತ್ರ, ಆ ಟಾಪಿಕ್ ಬಗ್ಗೆ ಐಡಿಯಾನೇ ಇಲ್ಲದೆ ಇರೋರ ಹತ್ರ ಅವ್ರಗಳ ಒಪಿನಿಯನನ್ನು ಸೀರಿಯಸ್ ಆಗಿ ತೊಗೊಳ್ಬೇಡಿ. ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಇದೆಲ್ಲ ನಿಮ್ಮ ಈ ಸಮಯದಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು. ಫೋಕಸ್ ಆನ್ ಯುವರ್ ಓನ್ ಗ್ರೋತ್. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದೆ ಹೋಗಿ. ಮತ್ತು ಡೋಂಟ್ ಗಿವ್ ಅಪ್, ಕೀಪ್ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ. ಸೊ ನಿಮ್ಮ ಫೋಕಸ್ ಬಂದು ಯು ಆರ್ ಯುವರ್ ಫೋಕಸ್. ಸೊ ಯು ಕೀಪ್ ಗೋಯಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 2, ಜಸ್ಟ್ ಅ ಸೆಕೆಂಡ್.
ಹಾಂ, ಮತ್ತು ಇನ್ನೊಂದು ಹೇಳ್ತಾ ಇರೋದು, ಇವಾಗ ಕತ್ಲಿದೆ ಅಂದ ಮಾತ್ರಕ್ಕೆ ಯಾವಾಗಲೂ ಕತ್ಲಲ್ಲೇ ಇರೋದಿಲ್ಲ, ಬೆಳಕು ಬಂದೇ ಬರುತ್ತೆ, ರಾತ್ರಿ ಇದ್ದಿದ್ದು ಬೆಳಗ್ಗೆ ಆಗೇ ಆಗುತ್ತೆ. ಕಮಿಂಗ್ ಟು ಲೈಫ್ ಲೈಕ್ ದಿಸ್ ವಿಲ್, ಇವಾಗ ಸ್ವಲ್ಪ ಟಫ್ ಇದ್ದರೆ, ಡಿಫಿಕಲ್ಟ್ ಇದ್ದರೆ, ಸ್ವಲ್ಪ ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಹೇಳ್ತಾ ಇರೋದು ಇಟ್ಸ್ ಓಕೆ. ಈ ಡಾರ್ಕ್ನೆಸ್ ಬಂದು ಚೇಂಜ್ ಆಗುತ್ತೆ, ಆಪರ್ಚುನಿಟೀಸ್ ಬಂದು ರಿಲೀಸ್ ಆಗುತ್ತೆ, ಆ್ಯಂಡ್ ಯು ವಿಲ್ ಬಿ ಟೋಟಲಿ ಫೈನ್ ಕಮಿಂಗ್ ಟು ಲೈಫ್. ಆ್ಯಂಡ್ ಈ ಕಾರ್ಡಲ್ಲಿ ಲೈಕ್ ಯು ಆರ್ ಟೋಟಲಿ ಟ್ರಾನ್ಸ್ಫಾರ್ಮಿಂಗ್. ಗ್ರೂಪ್ ನಂಬರ್ 2, ದೇರ್ ಇಸ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥದ್ದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಓಕೆ, ಯು ಆರ್ ಚೇಂಜಿಂಗ್. ನೀವು ಎಷ್ಟೊಂದು ಪಾಸಿಟಿವ್ ಆಗಿ ಲೈಕ್ ಮುಂಚೆ ಇರೋ ಥರ ನೀವಿಲ್ಲ, ಇವಾಗ ಎಷ್ಟೊಂದು ಬದಲಾಗಿದ್ದೀರಾ, ಎಷ್ಟೊಂದು ಬದಲಾವಣೆಗಳು ಬಂದಿದೆ. ಬಟ್ ಆ ಬದಲಾವಣೆನ ನಾವು ಇಂಟಿಗ್ರೇಟು ಮಾಡಬೇಕಾಗತ್ತೆ. ಒನ್ ರಿಂಗ್ ಸರ್ಕಸ್, ಇಟ್ ಲುಕ್ಸ್ ಲೈಕ್ ಅ ಸೋಲೋ ಜರ್ನಿ. ಗ್ರೂಪ್ ನಂಬರ್ 2, ಎಷ್ಟೊಂದು ಜನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ಯೂನೀಕು, ನೀವು ಡಿಫ್ರೆಂಟು, ಎಲ್ಲರ ಥರ ಅಲ್ಲ ಅನ್ನೋ ಥರ ಅನ್ನಿಸ್ಬೋದು. ಯಾಕಂದರೆ ಈ 3 ಕಾರ್ಡಲ್ಲೂ ಯು ಆರ್ ಅಲೋನ್. ಈಗಲ್, ಈ ಪಕ್ಷಿ ಬಂದು ಇಟ್ ಈಸ್ ಮೋಸ್ಟ್ಲಿ ಸೋಲೋ. ಲೈಕ್ ಎಲ್ಲ ಪಕ್ಷಿಗಳ ಥರ ಗ್ರೂಪಲ್ಲಿ ಓಡಾಡ್ಕೊಂಡಿರೋದಿಲ್ಲ, ಮತ್ತು ಒಂಟಿಯಾಗಿ ಮೇಲೆ ಎಲ್ಲದಕ್ಕಿಂತ ಎತ್ತರವಾಗಿ ಹಾರತ್ತೆ. ಸೊ ದಿಸ್ ಈಸ್ ಅ ಸೋಲೋ ಜರ್ನಿ. ಯಾಕೆಂದರೆ ಇದಕ್ಕಿರುವಂಥ ಪವರು, ಸ್ಟ್ರೆಂತು, ಲೈಕ್ ಇಟ್ ಈಸ್ ಟೋಟಲಿ ಔಟ್ ಆಫ್ ದ ಲೀಗ್ ಅನ್ನೋ ಥರ ಒಂದು ಫೀಲಿಂಗ್ ಇದು. ಮತ್ತು ಈ ಕಾರ್ಡಲ್ಲೂ ಅಷ್ಟೇ, ನೀವು ಒಬ್ಬರೇ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋಂಥ ಪ್ರಯತ್ನ ಪಡ್ತಾ ಇರೋದು. ಆ್ಯಂಡ್ ಆಲ್ಸೋ ಒನ್ ರಿಂಗ್ ಸರ್ಕಸ್, ಇದರಲ್ಲೂ ಅಷ್ಟೇ ನೀವೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂತಹ ಐಡಿಯಾ, ಡಿಫ್ರೆಂಟ್ ಆಗಿರುವಂಥ ವ್ಯಕ್ತಿತ್ವ, ಡಿಫ್ರೆಂಟ್ ಆಗಿರುವಂಥ ವಿಷನ್ಸ್ ಇರೋವಂಥವ್ರು. ಸೊ ಇಂಥ ಜನರನ್ನ ಹೊರಗಡೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಎಲ್ಲರೂ ಕಾಮನ್ ಆಗಿರುವಂಥವ್ರು. ಜೀವನ ಅಂದರೆ ಹೀಗೆ, ಸೊಸೈಟಿ ಒಂದು ರೂಲ್ಸ್ ಅಂತ ಮಾಡಿಕೊಟ್ಟಿದೆ, ಆ ರೂಲ್ ಬುಕ್ನ ಫಾಲೋ ಮಾಡಬೇಕು, ಇಷ್ಟು ವಯಸ್ಸಿಗೆ ಇಷ್ಟ ಆಗಿರಬೇಕು, ಇದಾದಮೇಲೆ ಇದಾಗಬೇಕು, ಇದಾದಮೇಲೆ ರಿಟೈರ್ಮೆಂಟ್ ಆಗಬೇಕು, ಇದಾದಮೇಲೆ ಹೀಗೆ ಅಂತ ಹೇಳಿ ಪ್ಲ್ಯಾನ್ 1, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಸೊಸೈಟಿನಲ್ಲಿ ಹೆಂಗೆ ಎಲ್ಲರೂ ಬದುಕ್ತಾ ಇದ್ದಾರೆ ಅದೇ ರೀತಿ ಇರೋವಂಥ ಒಂದು ಗ್ರೂಪ್. ಆದರೆ ಇನ್ನೊಂದು ಗ್ರೂಪ್ ಬಂದು ಇಲ್ಲ, ನಾನು ಬದಲಾಯಿಸ್ತೀನಿ, ಏನನ್ನಾದರೂ ಬದಲಾಯಿಸಬೇಕು ನನ್ನ ಜೀವನದಲ್ಲಿ ಅಂತ ನಿಂತಿರೋದು ಇನ್ನೊಂದು ಗ್ರೂಪು. ಸೊ ಯು ಬಿಲಾಂಗ್ ಟು ದ್ಯಾಟ್ ಗ್ರೂಪ್. ಯು ಆರ್ ಚೇಂಜ್ ಮೇಕರ್ಸ್, ಟ್ರೇಲ್ ಬ್ಲೇಸರ್ಸ್, ಲೀಡರ್ಸ್, ವಿಷನರೀಸ್, ಥಿಂಕರ್ಸ್, ಕೈಂಡ್ ಆಫ್ ರೆಬೇಲಿಯನ್ ಕೈಂಡ್ ಆಫ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಸೊ ನೀವು ಹೊರಗಡೆಯಿಂದ ಅಡ್ವೈಸ್ ತೊಗೊಳೋದಕ್ಕಾಗೋದಿಲ್ಲ. ಅದೇ ಸುಮ್ಮನೆ ನಾರ್ಮಲ್ ಆಗಿ ಇರೋವಂಥವ್ರಿಗೆ ಹೋಗಿ ನೀವೊಂದು ಕ್ರೇಜಿ ಐಡಿಯಾ ಒಂದು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಅದು ಭಯ. ಯಾಕೆಂದರೆ ಅವ್ರು ಯಾವತ್ತೂ ಅಂಥ ಒಂದು ಅಟೆಂಪ್ಟ್ ಮಾಡಿರಲ್ಲ ಅವ್ರ ಜೀವನದಲ್ಲಿ. ಅವ್ರ ಹತ್ರ ಅಡ್ವೈಸ್ ತೊಗೊಂಡಾಗ ನಿಜವಾಗ್ಲೂ ಇದಾಗತ್ತಾ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳಕ್ಕೆ ಹೋಗ್ತೀಯಾ ಅಂತ ಹೇಳೋದು, ಬಿಕಾಸ್ ಅವ್ರ ಭಯನ ಅವರು ಪ್ರೊಜೆಕ್ಟ್ ಮಾಡ್ತಾ ಇರೋದು. ಸೊ ಡೋಂಟ್ ಟೇಕ್ ಅಡ್ವೈಸಸ್ ಗೊತ್ತಿಲ್ಲದೆ ಇರೋರ ಹತ್ರ. ಆ್ಯಂಡ್ ಯು ಕೀಪ್ ಗೋಯಿಂಗ್ ಫಾರ್ವರ್ಡ್. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಹೋಗಿ. ಯಾಕೆಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಯು. ಯು ಆರ್ ಡೆಫಿನೆಟ್ಲಿ ಲಾಟ್ ಆಫ್ ಯೂನಿಕ್ ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಇರೋವಂಥದ್ದು. ಎಲ್ಲರೂ ಅದನ್ನು ಫಾಲೋ ಮಾಡಬೇಕಂತಿಲ್ಲ, ಎಲ್ರಿಗೂ ಅದು ಅರ್ಥ ಆಗಬೇಕಂತಿಲ್ಲ. ಯೂಟ್ಯೂಬ್ ಎಕ್ಸಾಂಪಲ್ ಕೊಟ್ಟಿದ್ದು ಎಲ್ರಿಗೂ ಅರ್ಥ ಆಗಬೇಕಾಗಿಲ್ಲ. ನಿಮ್ಮ ಟಾಪಿಕ್ ಏನಂತ ನೀವು ಎಂಟೈರ್ ಫ್ಯಾಮಿಲಿ ಒಪ್ಕೋಬೇಕಾಗಿಲ್ಲ, ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಯು ಜಸ್ಟ್ ಡೂ ಇಟ್. ಆ್ಯಂಡ್ ಆಲ್ಸೋ ಎಲ್ಲರೂ ಏನಾದರೂ ಕಮೆಂಟ್ ಮಾಡ್ತಾರೆ ಅಂತಿದ್ರೆ ಡೂ ಇಟ್ ಇನ್ ಸೀಕ್ರೆಟ್. ಒಂದು ಹಂತಕ್ಕೆ ತಲುಪಿದ ಮೇಲೆ ಅಥವಾ ಅದು ಯಾವ ರೀತಿ ಹೋಗ್ತಾ ಇದೆ ಅಂತ ನೋಡ್ಕೊಂಡು ಬೇಕಾದರೆ ಎಲ್ಲರಿಗೂ ಹೇಳಿ. ಆ್ಯಂಡ್ ಡೂ ಇಟ್ ಇನ್ ಸೀಕ್ರೆಟ್. ನಿಮ್ಮ ಸಕ್ಸಸ್ ಮಾತಾಡಲಿ. ಸುಮ್ಮನೆ ಎಲ್ಲರ ಹತ್ರನೂ ಎಲ್ಲನೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ವರ್ಕ್ ಇನ್ ಸೈಲೆನ್ಸ್. ಆ್ಯಂಡ್ ನಿಮ್ಮ ಕೆಲಸ ಬಂದು ಲೆಟ್ ಇಟ್ ಶೈನ್ ಆ್ಯಂಡ್ ಸೆಟ್ ಆ್ಯನ್ ಎಕ್ಸಾಂಪಲ್ ಬೇರೆಯವರಿಗೆ. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನೀವು ಗಮನ ವಹಿಸಬೇಕಾಗಿರುವಂಥ ವಿಚಾರ, ಫೋಕಸ್ ಆನ್ ಯೋರ್ ಸೆಲ್ಫ್ ಮತ್ತು ಹೈಯರ್ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ಕೆಲಸ ಮಾಡಿ. ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡಿ. ಆ್ಯಂಡ್ ಡೋಂಟ್ ವೇಟ್ ಫಾರ್ ಒಪಿನಿಯನ್, ಯಾರೇನು ಹೇಳ್ತಾರೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಈ ಗ್ರೂಪಲ್ಲಿ ಸ್ವಲ್ಪ ಈ ಟೆಂಡೆನ್ಸಿ ಇರೋವಂಥದ್ದು, ನಮಗೆ ಇವತ್ತೊಂದು ದಿನ ರೆಸ್ಟ್ ಮಾಡಿಬಿಟ್ಟು ನಾಳೆ ಎಲ್ಲ ಮಾಡಿಬಿಡ್ತೀನಿ ಅನ್ನೋ ಥರ. ಲೈಕ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ನಮಗೆ ನಾವು ಲೇಸಿ ಆಗಿರೋದಕ್ಕೆ ಪರ್ಮಿಷನ್ ಕೊಡೋಣ, ಬಟ್ ನಾಟ್ ಆಲ್ ದ ಟೈಮ್. ಆ ಪರ್ಮಿಷನ್ ನಮಗೆ ನಾವು ಕೊಡ್ತಾ ಆ ಡಿಸಿಪ್ಲಿನ್ ಅನ್ನೋದು ಬಿಟ್ಟು ಹೋಗ್ತಾ ಇದೆ. ಸೊ ಇಟ್ ಇಸ್ ಟೈಮ್ ಆ ಆ್ಯಕ್ಷನನ್ನು ತೊಗೊಳೋದಕ್ಕೆ, ಲೈಫ್ನ ಕಂಟ್ರೋಲಿಗೆ ತೊಗೊಳೋದಕ್ಕೆ, ನಮ್ಮ ಲೈಫನ್ನು ನಾವು ಡಿಸೈನ್ ಮಾಡೋದಕ್ಕೆ. ಆ್ಯಂಡ್
ಟು ಮೂವ್ ಫಾರ್ವರ್ಡ್. ಏಕೆಂದರೆ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಲೀಡರ್ಶಿಪ್ ಎನರ್ಜಿ. ಲೈಕ್ ಈ ಕಾರ್ಡಲ್ಲಿ ವಿ ಹ್ಯಾವ್ ಮಜಿಷಿಯನ್, ದಟ್ ಇಸ್ ಕ್ರಿಯೇಷನ್. ಏನೋ ಒಂದನ್ನು ಕ್ರಿಯೇಟ್ ಮಾಡಬೇಕಾಗಿರೋವಂಥದ್ದು ನಮ್ಮ ಜೀವನದಲ್ಲಿ, ಅಟ್ಲೀಸ್ಟ್ ನಮ್ಮ ಲೈಫನ್ನ ನಮಗೆ ಬೇಕಾಗಿರೋ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರೋದು. ಈ ಕಾರ್ಡಲ್ಲಿ ವಿ ಹ್ಯಾವ್ ಸೋ ಮಚ್ ಆಫ್ ಸಪೋರ್ಟ್. ಕೆಲವರು ಸ್ಪಿರಿಚುವಲ್ ಬೇಸ್ಡ್ ಯಾವುದಾದ್ರೂ ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಲೈಕ್ ಹೀಲಿಂಗ್ ಇರ್ಬೋದು, ರೇಕಿ ಹೀಲಿಂಗ್, ವಾಟ್ ಎವರ್ ಕೈಂಡ್ ಆಫ್ ಹೀಲಿಂಗ್, ನಿಮ್ಮದೇ ಆದಂಥ ಹೀಲಿಂಗ್ ಬಿಸ್ನೆಸ್ ಓಪನ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ಆರ್ಟ್ ಇರ್ಬೋದು, ಸಮಥಿಂಗ್ ರಿಲೇಟೆಡ್ ಆರ್ಟಿಸ್ಟಿಕ್ ಆಗಿ ಯಾರು ಮಾಡದೇ ಇರೋವಂಥದ್ದನ್ನು ನೀವು ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ನಿಮ್ಮ ಶೈಲಿಯಲ್ಲಿ ನಿಮ್ಮದೇ ಸ್ಟೈಲಲ್ಲಿ ಏನೇನಾದರೂ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ದೆರ್ ಇಸ್ ಸಮಥಿಂಗ್ ಈ ಗ್ರೂಪಲ್ಲಿ ವೆರಿ ವೆರಿ ಯೂನಿಕ್, ಸಾಲಿಡ್, ಬ್ಯೂಟಿಫುಲ್ ಆ್ಯಂಡ್ ಸ್ಪೆಷಲ್. ಬಟ್ ಅದನ್ನು ಮಾಡೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಬೇಕು, ಇಂಟ್ರೆಸ್ಟ್ ಬೇಕು, ನಮ್ಮನ್ನು ನಾವು ಪುಷ್ ಮಾಡಬೇಕು, ಇದು ಸಾಧ್ಯ ನಮ್ಮ ಕೈಲಿ ಅಂತ ಹೇಳಿ. ಹೊರಗಡೆ ಬರುವಂಥ ನೆಗೆಟಿವ್ ಕಾಮೆಂಟ್ರಿ ಇರ್ಬೋದು, ನೆಗೆಟಿವ್ ಒಪಿನಿಯನ್ಸ್ ಇರ್ಬೋದು, ಅದನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರಾ ವಿ ಹ್ಯಾವ್ ಟು ಫೋಕಸ್ ನಮ್ಮ ಮೇಲೆ, ನಾವು ನಮ್ಮ ಕಲೆ ಮೇಲೆ ನಾವು ಫೋಕಸ್ ಮಾಡಿ ಯಾವಾಗ ನಾವು ಮುಂದೆ ಹೋಗ್ತೀವಿ, ಸಕ್ಸಸ್ ಈಸ್ ವೇಟಿಂಗ್. ಗ್ರೂಪ್ ನಂಬರ್ 2 ಇದನ್ನು ತಡೀತಾ ಇರೋದು, ನಮ್ಮನ್ನು ನಾವು ತಡೀತಾ ಇರೋದು ಈ ಸಕ್ಸಸ್ನ ರಿಸೀವ್ ಮಾಡೋದಕ್ಕೆ. ಬಿಕಾಸ್ ವಿ ವಾಂಟ್, ಇವತ್ತು ಸೂರ್ಯ ಲೈಕ್ ಅಷ್ಟೊಂದು ಸನ್ಶೈನ್ ಇಲ್ಲ, ಇವತ್ತು ಮೂಡಿಲ್ಲ, ಇವತ್ತು ಮಳೆ ಬರ್ತಾ ಇದೆ, ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ, ಇವತ್ತು ನೆಟ್ಫ್ಲಿಕ್ಸಲ್ಲಿ ಇದೊಂದು ರಿಲೀಸ್ ಆಗಿದೆ, ಈ ಸೀರೀಸ್ ಒಂದು ನೋಡಿಬಿಡ್ತೀನಿ, ಇವತ್ತು ಮಂಡೇ ಅಲ್ಲ ಇವತ್ತು ಫ್ರೈಡೇ, ಸೊ ಮಂಡೆಯಿಂದ ಶುರು ಮಾಡ್ತೀನಿ. ಸೊ ಈ ಥರ ನಮಗೆ ನಾವು ರೀಸನ್ಸ್ ಕೊಡ್ತಾ ಇರೋವಂಥದ್ದು ತುಂಬ ಕಾಣಿಸ್ತಾ ಇರೋದು ಈ ಗ್ರೂಪಲ್ಲಿ. ಆ್ಯಂಡ್ ಐ ಆಮ್ ನಾಟ್ ಐ ಆಮ್ ಆಲ್ಸೋ ದೇರ್. ಈ ಗ್ರೂಪಲ್ಲಿ ನಾನು ಕೂಡ ಐ ಆಮ್ ಪಾರ್ಟ್ ಆಫ್ ಯು. ಸೊ ಡೋಂಟ್ ಥಿಂಕ್ ಬರೀ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಈ ಮೆಸೇಜಸ್ ನನಗೂ ಕೂಡ ಇವತ್ತು ನಾಳೆ, ಇವತ್ತು ಸ್ವಲ್ಪ ಟೈಮ್ ಸರಿ ಇಲ್ಲ, ಇವತ್ತು ಇಲ್ಲಿ ಹೋಗಿ ಬಂದುಬಿಡ್ತೀನಿ. ಸೊ ನೋ ರೀಸನ್ಸ್, ಡೋಂಟ್ ಗಿವ್ ಎನಿ ರೀಸನ್ಸ್, ನೋ ಎಕ್ಸ್ಕ್ಯೂಸಸ್, ಸ್ಟೇ ಡಿಸಿಪ್ಲಿನ್ಡ್ ಬಿಕಾಸ್ ಯು ಆರ್ ಡೆಸ್ಟಿನ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಡೆಸ್ಟಿನಿ ಬಂದು ಈ ಸಕ್ಸಸ್ನ ಟೇಸ್ಟ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು, ಮತ್ತು ಸುಮಾರು ಜನಕ್ಕೆ ನೀವು ಮಾಡುವಂಥ ಕೆಲಸ ಉಪಯೋಗ ಆಗ್ಬೋದು, ಅಥವಾ ನೀವು ಮಾಡುವಂಥ ಕೆಲಸ ಖುಷಿನ ತರ್ಬೋದು. ನಿಮಗೆ ಇದು ತುಂಬ ಪ್ರೌಡ್ನೆಸ್ನ ತರುವಂಥ ಕೆಲಸ. ಆ್ಯಂಡ್ ಡೋಂಟ್ ಇಗ್ನೋರ್ ನಿಮ್ಮ ಈ ಕಾಲಿಂಗ್ನ, ನಿಮ್ಮ ಪರ್ಪಸ್ನ, ನಿಮ್ಮ ಮಿಷನನ್ನು. ದೇರ್ ಇಸ್ ಸಮಥಿಂಗ್ ಈ ಗ್ರೂಪಲ್ಲಿ. ನೀವು ಆ ಥರ ಯಾವುದೇ ಒಂದು ಕ್ರಿಯೇಟಿವ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೂ, ದಿಸ್ ಈಸ್ ಅಬೌಟ್ ಕ್ರಿಯೇಟಿಂಗ್. ನಿಮ್ಮ ಲೈಫಲ್ಲಿ ಆ ಬ್ಯೂಟಿನ, ಗ್ರೇಸ್ನ, ಕಂಫರ್ಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು. ಯು ಆರ್ ಸಪೋಸ್ ಟು ಎಂಜಾಯ್ ನಿಮ್ಮ ಜೀವನನ. ನಾವು ಅಗತ್ಯಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ ನಮ್ಮ ಜೀವನನ. ಸೊ ಲೆಟ್ಸ್ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಸಿಂಪ್ಲಿಫೈ ನಮ್ಮ ಲೈಫನ್ನ. ಆ್ಯಂಡ್ ನೀವು ಕ್ರಿಯೇಟಿವ್ ವರ್ಕಲ್ಲಿರೋರು, ದಿಸ್ ಇಸ್ ಡೆಫಿನೆಟ್ಲಿ ಕೈಂಡ್ ಆಫ್ ನಮ್ಮ ಗೈಡ್ಸ್ ಬಂದು 2 hour ಫೇಸ್ ಮುಂದೆ ನಿಂತ್ಕೊಂಡು ನಮ್ಗೆ ಹೇಳ್ತಾ ಇರೋವಂಥದ್ದು, ವಾಟ್ ಆರ್ ಯು ವೇಟಿಂಗ್ ಫಾರ್? ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಯಾವ ಮಂಡೇನೂ ಸೇರಿ ಇರೋಲ್ಲ, ಯಾವ ಡೇಟು ಸೇರಿ ಇರೋದಿಲ್ಲ. ದಿಸ್ ಈಸ್ ದ ಮೊಮೆಂಟ್, ದಿಸ್ ಈಸ್ ದ ಟೈಮ್. ಗೆಟ್ ಅಪ್ ಆ್ಯಂಡ್ ಗೆಟ್ ಟು ವರ್ಕ್. ಓಕೆ, ದಿಸ್ ಇಸ್ ದ ಟೈಮ್. ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಈ ಸಮಯದಲ್ಲಿ ಇರಬೇಕಾಗಿರುವಂಥ ಫೋಕಸ್ಸು. ಜಸ್ಟ್ ಗೆಟ್ ಅಪ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್. ಏನೋ ಒಂಥರ ಲೈಕ್ ಯಾವ ಸ್ಟೆಪ್ ಆದರೂ ಪರವಾಗಿಲ್ಲ, ಜಸ್ಟ್ ಟೇಕ್ ದಟ್ ಸ್ಟೆಪ್ ಆ್ಯಂಡ್ ಜಸ್ಟ್ ಡೂ ಇಟ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಈ ಗ್ರೂಪು, ಸೊ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಆಲ್ರೈಟ್, ಸೊ ನಿಮಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ. ಆ್ಯಂಡ್ ಗೆಟ್ ಅಪ್, ಗೆಟ್ ಟು ವರ್ಕ್. ಯು ಆರ್ ಡೆಸ್ಟಿನ್ಡ್ ಫಾರ್ ಸಕ್ಸಸ್. ಆಲ್ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.